ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಡಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಪಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯವು ರೈತ ಬಾಂಧವರಿಗೆ 2024 ಡಿಸೆಂಬರ್ 7, 8 ಮತ್ತು 9 ರಂದು ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳಕ್ಕೆ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ಸಮಸ್ತ ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ತುಂಬು ಹೃದಯದ ಸ್ವಾಗತ ಕೋರುತ್ತಿದ್ದಾರೆ. ಎಲ್ಲ ರೈತ ಬಾಂಧವರಿಗೂ ಹಾಗೂ ಸಮಸ್ತ ನಾಗರಿಕರಿಗೂ ನಮಸ್ಕರಿಸುತ್ತಾ ಇದೇ ಡಿಸೆಂಬರ್ 7, 8 ಮತ್ತು 9 ರಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆವರಣದಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ವಿ. ಈ ವರ್ಷದ ಕೃಷಿ ಮೇಳದ ಧ್ಯೇಯವಾಕ್ಯ ಅಂತಂದ್ರೆ ಹವಾಮಾನದಲ್ಲಿ ಆಗ್ತಕ್ಕಂಥ ವೈಪರೀತ್ಯಕ್ಕೆ ಸುಸ್ಥಿರ ಕೃಷಿ ಎಂಬ ಶೀರ್ಷಿಕೆಯೊಂದಿಗೆ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಭೌಗೋಳಿಕ ಪ್ರದೇಶ ಬೇರೆ ಬೇರೆ ಆಗಿರೋದ್ರಿಂದ ಈ ಒಂದು ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಕೃಷಿ ಬೆಳೆಗಳನ್ನು ಬೆಳಿಬೇಕನ್ನೋದ್ರ ಬಗ್ಗೆ ಮುಖ್ಯವಾಗಿ ಈ ಒಂದು ಶೀರ್ಷಿಕೆಯೊಂದಿಗೆ ನಾವು ಈ ಕೃಷಿ ಮೇಳ ಹಮ್ಮಿಕೊಂಡಿದ್ವಿ. ಇದು ಕೃಷಿಕರಿಗೆ ಒಂದು ಹಬ್ಬ ಅಥವಾ ಜಾತ್ರೆ ಅಂತಂದ್ರೆ ತಪ್ಪಾಗಲಾರದು. ಇಂಥ ಒಂದು ಕೃಷಿ ಮೇಳದಲ್ಲಿ ನಮ್ಮ ಜೊತೆಗೆ ಅನೇಕ ಅಭಿವೃದ್ಧಿ ಇಲಾಖೆಗಳಾಗಿರ್ತಕ್ಕಂಥ ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ ಮತ್ತು ರೇಷ್ಮೆ ಮತ್ತು ಮೀನುಗಾರಿಕೆ ಕೃಷಿಗಳು ಒಂದು ಸೌಭಾಗ್ಯತ್ವದಲ್ಲಿ ನಾವು ನಡೀತೇವೆ. ಇದ್ರ ಜೊತೆಗೆ ಖಾಸಗಿ ಕಂಪನಿಗಳಾಗಿರ್ತಕ್ಕಂಥ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳ ಒಂದು ಮಾಲೀಕರು ಸಹ ಇದರಲ್ಲಿ ಭಾಗವಹಿಸಿದರೆ ಇಂಥ ಒಂದು ಕೃಷಿ ಮೇಳ ರೈತರ ಎಲ್ಲ ಸಮಸ್ಯೆಗಳಿಗೆ ಒಂದೇ ಸ್ವರಿನ ಉತ್ತರ ಕೊಡ್ತಕ್ಕಂಥ ಒಂದು ವೇದಿಕೆ ಅಂತಂದರೆ ಈ ಕೃಷಿ ಮೇಳ. ಇಂಥ ಒಂದು ಕೃಷಿ ಮೇಳದ ಪ್ರಾಯೋಜಕವನ್ನು ಮತ್ತು ಇದರ ಒಂದು ಲಾಭವನ್ನು ಪಡೆಯಬೇಕಂದ್ರೆ ಎಲ್ಲ ನಮ್ಮ ರೈತ ಬಾಂಧವರು ಅವರೆಲ್ಲ ಸಮಸ್ಯೆಗಳಿಗೆ ನೇರವಾಗಿ ವಿಜ್ಞಾನಿಗಳು ಹಾಗೂ ಶ್ರೇಷ್ಠ ಕೃಷಿಕ ಮತ್ತು ಶ್ರೇಷ್ಠ ಕೃಷಿಕ ಮಹಿಳೆಯರ ಒಂದು ಜೊತೆಗೆ ನೇರವಾಗಿ ಚರ್ಚೆ ಮಾಡಿ ಅವರ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂಥ ಒಂದು ಒಂದೇ ಸೋರಿನೊಡೆ ಎಂದು ವೇದಿಕೆಯನ್ನು ಕಲ್ಪಿಸಿದ್ವಿ. ಇಂಥ ಒಂದು ಲಾಭವನ್ನು ಎಲ್ಲ ಸಮಸ್ತ ನಾಗರಿಕರು ಮತ್ತು ರೈತಾಪಿಗಳು ಮತ್ತು ಕಸುಬುದಾರರು ಇದರಲ್ಲಿ ಭಾಗವಹಿಸಿ ಅವರ ಸಮಸ್ಯೆಗಳನ್ನು ಇದೇ ಡಿಸೆಂಬರ್ 7 ಮತ್ತು 8, 9 ನಡೆಯುವ 3 ದಿನಗಳನ್ನು ಪಾಲ್ಗೊಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕಂತ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರು ನಾಯಕತ್ವ ಬೆಳೆಸಿಕೊಳ್ಳಿ, ಡಿಸಿ ನಿತೀಶ್ಗೆ. ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸುಳ್ಳು ರೈತರಿಗೆ ಸದಸ್ಯತ್ವ ನೀಡಿ ಅರ್ಹ ರೈತರಿಗೆ ಅನ್ಯಾಯ, ಪ್ರಕಾಶ್. ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ನೇತಾಜಿ ನಗರ ಪೊಲೀಸರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಕಳ್ಳತನ ಅಪರಾಧ ತಡೆಯಲು ಪೊಲೀಸರೊಂದಿಗೆ ಸಹಕರಿಸಿ, ಚಂದಪ್ಪ. ವಿಶೇಷ ಚೇತನರನ್ನು ಗೌರವದಿಂದ ಕಾಣಬೇಕು, ಅವರ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಬೇಕು, ಡಾಕ್ಟರ್ ಬಿರಾದರ್. ಆರ್ಡಿಎ ಆಯುಕ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಖೋಟಾ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವ ರದ್ದುಪಡಿಸಲು ಒತ್ತಾಯ. ಶಿವಶರಣರ ತತ್ವಗಳನ್ನು ಅರಿತುಡೆ ಜೀವನ ಪಾವನ, ರಾಮಣ್ಣ ಬೋಯರ್. ಪಾದಚಾರಿ ರಸ್ತೆ ಒತ್ತುವರಿ ತೆರವು ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಮತ್ತು ಎಡಪ್ನೂರು ಬಳಿ ಟ್ರ್ಯಾಕ್ಟರ್ ಪಲ್ಟಿ ತಪ್ಪಿದ ಅನಾಹುತ. ವಾರ್ತೆಗಳ ವಿವರ. ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ
ಸರ್ಕಾರಿ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಧ್ಯವೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವ ಉತ್ತೇಜನ ನೀಡುವುದರ ಜೊತೆಗೆ ಸರ್ಕಾರಿ ಮತ್ತು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಧ್ಯವೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ವಿಕಲಚೇತನರಿಗಾಗಿ ಶ್ರಮಿಸುತ್ತಿರುವ ಸಂಘ ಹಾಗೂ ವಿವಿಧ ಒಕ್ಕೂಟಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರು ನಾಯಕತ್ವ ಬೆಳೆಸಿಕೊಳ್ಳಬೇಕು ಎಂಬುದು ಈ ವರ್ಷದ ಘೋಷವಾಕ್ಯ. ವಿಕಲಚೇತನರು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲು ಸಾಮಾಜಿಕ ಆರ್ಥಿಕವಾಗಿ ಸದೃಢರಾದಾಗ ಮಾತ್ರ ಮುನ್ನೆಲೆಗೆ ಬರಲು ಸಾಧ್ಯ. ಅಂಗವಿಕಲರಲ್ಲಿ ನಾಯಕತ್ವ ಬೆಳೆದಾಗ ಸಮಾಜದಲ್ಲಿ ಗೌರವ ದೊರೆಯುತ್ತದೆ. ವಿದ್ಯಾವಂತ ಅಂಗವಿಕಲರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಅವಕಾಶಗಳಿಗೆ ಜೊತೆಗೆ ಸ್ವಯಂ ಉದ್ಯೋಗ ಮಾಡಲು ನಗರದಲ್ಲಿ ತರಬೇತಿ ನೀಡಿ ಸಹಕಾರ ನೀಡಲಾಗುತ್ತಿದೆ. ಈಗಾಗಲೇ 100 ಮಹಿಳೆಯರು ಇದರಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಎಂದರು. ನಗರ ಮತ್ತು ಗ್ರಾಮೀಣ ಭಾಗದ ವಿಕಲಚೇತನರು ಸ್ವಯಂ ಉದ್ಯೋಗದ ತರಬೇತಿ ಪಡೆದುಕೊಂಡು ಸ್ವಯಂ ಉದ್ಯೋಗದಲ್ಲಿ ತೊಡಗಬೇಕು. ಸ್ವಯಂ ಉದ್ಯೋಗಕ್ಕಾಗಿ ತರಬೇತಿ, ಸಹಾಯಧನ, ಸ್ವಯಂ ಉದ್ಯೋಗದಲ್ಲಿ ಮಾಡಿದ ಉತ್ಪಾದನೆಗಳ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುತ್ತದೆ ಎಂದರು. ಪ್ರತಿ 6 ಜನದಲ್ಲಿ ಒಬ್ರು ವಿಕಲಚೇತನರು ಇರ್ತಾರೆ. ಸೊ ಪ್ರತಿ 6 ಜನದಲ್ಲಿ ಒಬ್ರು ವಿಕಲಚೇತನರು ಇರ್ತಾರೆ. ಬಟ್ ಆದ್ರೆ ನಮ್ಮೆಲ್ಲರ ಇಡೀ ಸಮಾಜದಲ್ಲಿ ಅತ್ಯಂತ ಹಿಂದುಳಿದಿರೋರು ಅಂತಾನೆ ಹೇಳ್ಬೋದು. ಕಡು ಬಡತನದಲ್ಲಿ ಇರ್ತಾರೆ. ಆಮೇಲೆ ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದಾದ್ರೆ ಅದರಲ್ಲಿ ವಿಕಲಚೇತನರೇ ಹೆಚ್ಚು. ಸೊ ಆ ನಿಟ್ಟಿನಲ್ಲಿ ವಿಕಲಚೇತನರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅವ್ರನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುನ್ನೆಲೆಗೆ ತರಬೇಕು ಅಂತ ಅವರಲ್ಲೇ ನಾಯಕತ್ವನ ಬೆಳೆಸಬೇಕು ಅಂತ. ಸೊ ಯಾವಾಗ ವಿಕಲಚೇತನರಲ್ಲೇ ನಾಯಕರು ಬೆಳೀತಾರೆ ಆವಾಗ ವಿಕಲಚೇತನರಿಗೆ ಏನು ಒಂದು ಸಮಾಜದಲ್ಲಿ ಒಂದು ಗೌರವ ಹೆಚ್ಚಾಗಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಸಾಕಷ್ಟು ನಮ್ಮ ಸರ್ಕಾರಿ ಕಾರ್ಯಕ್ರಮಗಳಿದ್ದಾವೆ, ಸರ್ಕಾರದಲ್ಲಿ ಅವಕಾಶ ಇದೆ. ಅದರಿಂದ ವಂಚಿತರಾಗಿರೋರು ಈ ಯೋಜನೆಗಳಲ್ಲಿ ಅವರಿಗೆ ಫಲಾನುಭವಿ ಆಗಕ್ಕೆ ಈ ನಾಯಕತ್ವದಿಂದ ಅನುಕೂಲ ಆಗುತ್ತೆ. ಸೊ ಅದಕ್ಕೋಸ್ಕರ ತಮ್ಮೆಲ್ಲರಲ್ಲಿ ನಂದೇನು ಮನವಿ ಅಂದ್ರೆ, ಯಾರ್ಯಾರು ಈಗ ವಿಕಲಚೇತನರಲ್ಲಿ ನೀವು ಚೆನ್ನಾಗಿ ಓದಿರ್ತೀರಾ, ತಿಳ್ಕೊಂಡಿರ್ತೀರಾ, ಬಟ್ ಏನಾಗಿರುತ್ತೆ, ಇಡೀ ವಿಕಲಚೇತನರಿಗೆ ತಾವು ಮುಂದೆ ಬರಬೇಕು. ಮತ್ತೆ ಅವ್ರಿಗೋಸ್ಕರ ನಮ್ಮ ಜೊತೆ, ಸರ್ಕಾರದ ಜೊತೆ ಸೇರ್ಕೊಂಡು ನಾವೆಲ್ಲ ಜೊತೆಯಾಗಿ ಕೆಲಸ ಮಾಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ವಿಕಲಚೇತನರನ್ನ ಎಲ್ಲ ಸಮಾಜದಲ್ಲಿ ಯಾವ ತರ ಬೇರೆಯವರು ಮುಂದೆ ಬರ್ತಿದ್ದಾರೆ ಅದೇ ತರ ವಿಕಲಚೇತನರನ್ನು ನಾವು ಮುಂದೆ ತರಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ನನ್ನ ಭಾವನೆ. ಮುಂದಿನ ದಿನದಲ್ಲಿ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಇಲಾಖೆ ವತಿಯಿಂದ ಪ್ರಮುಖವಾಗಿ ನಾವು ವಿಕಲಚೇತನರಲ್ಲಿ ಒಂದು ಶಿಕ್ಷಣ ಮಟ್ಟನ ಇಂಪ್ರೂವ್ ಮಾಡಕ್ಕೆ ನಾವು ಶ್ರಮ ಪಡ್ತೀವಿ. ಅದಾದ್ಮೇಲೆ ಸಾಕಷ್ಟು ಜನ ವಿಕಲಚೇತನರು ಇಡೀ ನಗರ ಪ್ರದೇಶದಲ್ಲಿ ಇರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ಇರ್ತಾರೆ. ಅವ್ರದ್ದು ಒಂದು ಒಕ್ಕೂಟ ತರ ಮಾಡಿ, ಸೊ ಅವ್ರಿಗೆ ಏನು ಒಂದು ಸ್ವ ಉದ್ಯೋಗ, ಸೊ ಅದು ಮಾಡಕ್ಕೆ ಏನೇನು ಟ್ರೈನಿಂಗ್ ಬೇಕು, ಆಮೇಲೆ ಅವರಿಗೆ ಬಂಡವಾಳ ಏನ್ ಬೇಕು, ಆಮೇಲೆ ಅವರು ಉತ್ಪತ್ತಿ ಮಾಡಿರೋ ಏನು ಐಟಮ್ಗಳಿದೆ ಅದನ್ನ ಮಾರಾಟ ಮಾಡಕ್ಕೆ ಏನು ಸೌಲಭ್ಯ ಬೇಕು ಅದನ್ನೆಲ್ಲ ಒಟ್ಟುಗೂಡಿಸಿ ನಮ್ಮಲ್ಲಿ ಏನು ಅನ್ಎಂಪ್ಲಾಯ್ಮೆಂಟ್ ಇದೆ ವಿಕಲಚೇತನರಿಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತಾ, ಆಮೇಲೆ ಒಂದು ಒಳ್ಳೆ ಅವ್ರಿಗೂ ಆದಾಯ ಕೊಡೋ ರೀತಿಯಲ್ಲಿ ನಾವು ಸರ್ಕಾರದ ವತಿಯಿಂದ, NGOs ಕಡೆಯಿಂದ ಹಾಗೂ ವಿಕಲಚೇತನರ ಮುಖಂಡರು ಯಾರಿದ್ದೀರಾ ಮತ್ತೆ ಬೇರೆ ಬೇರೆ ಸಂಘಟನೆ ಮುಖಂಡರು ಯಾರಿದ್ದೀರೋ ಎಲ್ಲ ಸೇರಿ ನಾವು ಕೈಗೊಳ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀವಿ. ಈಗಾಗಲೇ ನಾವು ರಾಯಚೂರು ನಗರದಲ್ಲಿ 2 ಕಡೆ ಇದು ಸ್ಟಾರ್ಟ್ ಮಾಡಿದ್ದೀವಿ. ಸ್ವ ಉದ್ಯೋಗ ಕಾರ್ಯಕ್ರಮ ಒಂದು ಅಲಪ್ಮವಾದದಲ್ಲಿ ಒಂದು 100 ಮಹಿಳೆಯರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ.
ಆಮೇಲೆ ಹರಿಜನವಾಡದಲ್ಲಿ 100 ಮಹಿಳೆಯರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದೇ ಮಾದರಿಯಲ್ಲಿ ನಮ್ಮ ವಿಕಲಚೇತನರನ್ನ ನಾವು ಒಟ್ಟುಗೂಡಿಸಿ ಅವ್ರಿಗೂ ಒಂದು ಒಳ್ಳೆ ಆದಾಯ ಕೊಡೋ ರೀತಿಯಲ್ಲಿ ನಾವು ಕ್ರಮ ವಹಿಸ್ತೀವಿ. ಅದಾದ್ಮೇಲೆ ವಿಕಲಚೇತನರಿಗೆ ಒಂದು ಮುಖ್ಯವಾಗಿ ಕಾಡೋದು ಏನು ಸಮಸ್ಯೆ ಅಂದ್ರೆ ಆರೋಗ್ಯದ ಸಮಸ್ಯೆ. ಸೊ ಆರೋಗ್ಯದ ಸಮಸ್ಯೆಯಿಂದ ಸಾಕಷ್ಟು ಅವರ ಕೈಯಿಂದ ದುಡ್ಡು ಖರ್ಚು ಮಾಡಬೇಕಾಗಿರೋ ಸಂದರ್ಭವನ್ನು ನಾವು ನೋಡಿದ್ದೀವಿ. ಸೊ ಆ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಒಪೆಕ್ ಸೂಪರ್ ಸ್ಪೆಷಾಲಿಟಿ ಮತ್ತೆ ಎಲ್ಲಾ ತಾಲೂಕು ಹಾಸ್ಪಿಟಲ್ಗಳಲ್ಲೂ ಜಿಲ್ಲಾ ವಿಕಲಚೇತನರ ಕಲ್ಯಾಣ ಅಧಿಕಾರಿ ಶ್ರೀದೇವಿ ಮಾತನಾಡಿ, ಜಿಲ್ಲೆಯಲ್ಲಿ 26,825 ವಿಕಲಚೇತನರಿದ್ದಾರೆ. ಸರ್ಕಾರದ ಸೌಲಭ್ಯಗಳ ಕುರಿತು ಇಲಾಖೆಯಿಂದ ಮಾಹಿತಿ ನೀಡುವುದರ ಜೊತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಅನುಕೂಲ ಮಾಡಿಕೊಡುತ್ತದೆ. ಈಗಾಗಲೇ ವಿವಿಧ ಯೋಜನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ವಿತರಣೆ, ಪಾಕೆಟ್ ಲ್ಯಾಪ್ಟಾಪ್ ಸೇರಿದಂತೆ ಅನೇಕ ಸಲಕರಣೆಗಳು ನೀಡಿದೆ ಎಂದರು. ಅಂಗವಿಕಲರನ್ನು ಗುರುತಿಸಲು ರಿಮ್ಸ್ ಆಸ್ಪತ್ರೆಯಲ್ಲಿ ಗುರುತಿನ ಚೀಟಿ ನೀಡುವ ಕೆಲಸ ಮಾಡುತ್ತಿದೆ. ವಿಕಲಚೇತನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು, ಸರ್ಕಾರದ ಸೌಲಭ್ಯಗಳನ್ನು ಪಡೆಯಬೇಕೆಂದು ತಿಳಿಸಿದರು. ಇವೆಲ್ಲ ನಿಮಗೆ ಸಂಬಂಧಪಟ್ಟಂತ ಯೋಜನೆಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾವು ಕೆಲಸ ನಿರ್ವಹಿಸ್ತೀವಿ ಮತ್ತು ನಿಮಗೆ ಯಾವುದೇ ರೀತಿಯ ತೊಂದರೆಗಳಿರ್ಬೋದು, ಯಾವುದೇ ರೀತಿಯ ನಿಮಗೆ ನ್ಯೂನತೆಗಳಿರ್ಬೋದು ಅದನ್ನು ನಾವು ಸರಿಪಡಿಸಲಿಕ್ಕೆ ಮತ್ತು ಅದನ್ನು ತಲುಪಿಸಲಿಕ್ಕೆ ನಾವು 24 ಗಂಟೆಗಳು ಕೂಡ ನಾವು ನಿಮಗೆ ಕೆಲಸ ಮಾಡೋಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಹೇಳ್ತಾ, ಮತ್ತೆ ನಿಮಗೆ ಯಾವುದೇ ರೀತಿ ಏನೇ ಸಮಸ್ಯೆ ಇದ್ದರೂ ದಯವಿಟ್ಟು ನೀವು ನಮ್ಮ ಕಚೇರಿಗೆ ಬರ್ಬೋದು, ನಮ್ಮ ದೂರವಾಣಿ ಸಂಖ್ಯೆನ ತಗೋಬೋದು, ನಮ್ಮನ್ನು ಮಾತಾಡ್ಬೋದು. ನಿಮಗೆ ನಾವು ಇರ್ತೀವಿ, ನಮ್ಮ ಇಲಾಖೆ ಇರುತ್ತೆ, ನಮ್ಮ ಜಿಲ್ಲಾಡಳಿತ ಇರುತ್ತೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಸುಸಂದರ್ಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ವೇಳೆ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ನವೀನ್ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ನರಸಮ್ಮ ಮಾಡಗಿರಿ, ಕೆಪಿಡಿ ಸಂಸ್ಥೆ ಅಧ್ಯಕ್ಷ ನಾಗರಾಜ್, ಜಾಫರ್, ಶೇಖರಪ್ಪ, ನವ ಕರ್ನಾಟಕ ಉಪಾಧ್ಯಕ್ಷ ಎಂಡಿ ಹುಸೇನ್, ಹಿರಿಯ ನಾಗರಿಕ ಹಾಗೂ ವಿಕಲಚೇತನ ಸಹಾಯಕವಾಣಿ ಕೇಂದ್ರದ ಪವನ್ ಕಿಶೋರ್ ಪಾಟೀಲ್ ಸೇರಿದಂತೆ ವಿಕಲಚೇತನರು ಭಾಗವಹಿಸಿದರು. ಸಹಕಾರ ಸಂಘದ ಸದಸ್ಯರ ನೇಮಕ ಚುನಾವಣೆಯಲ್ಲಿ ರಾಜಕೀಯ ಪ್ರಾಬಲ್ಯದಿಂದ ಅರ್ಹ ರೈತರಿಗೆ ಅನ್ಯಾಯವಾಗಿದ್ದು, ಚುನಾವಣೆಗೋಸ್ಕರ ತಮಗೆ ಬೇಕಿದ್ದವರಿಗೆ ಸದಸ್ಯತ್ವ ನೀಡಿ ಚುನಾವಣೆ ನಡೆಸಿದ್ದಾರೆ ಎಂದು ರೈತ ಎಂ ಪ್ರಕಾಶ್ ಆರೋಪಿಸಿದರು. ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ನೇಮಕ ಚುನಾವಣೆಯಲ್ಲಿ ರಾಜಕೀಯ ಪ್ರಾಬಲ್ಯದಿಂದ ಅರ್ಹ ರೈತರಿಗೆ ಅನ್ಯಾಯವಾಗಿದ್ದು, ಚುನಾವಣೆಗೋಸ್ಕರ ತಮಗೆ ಬೇಕಿದ್ದವರಿಗೆ ಸದಸ್ಯತ್ವ ನೀಡಿ ಚುನಾವಣೆ ನಡೆಸಿದ್ದಾರೆ ಎಂದು ರೈತ ಎಂ ಪ್ರಕಾಶ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಾನ್ವಿ ತಾಲೂಕಿನ ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತವು 1987ರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆ ನಡೆಸದೆ ರೈತರೆಲ್ಲರೂ ಸೇರಿ ಒಮ್ಮತದಿಂದ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ಳುತ್ತಿದ್ದೆವು. ಆದರೆ 2018ರಿಂದ ಸಂಘದಲ್ಲಿ ಲೋಪದೋಷಗಳು ಕಂಡು ಬಂದಿದ್ದು, ಈ ಬಗ್ಗೆ ರೈತರು ಪ್ರಶ್ನೆ ಮಾಡಲಾಗಿದೆ, ಉತ್ತರಿಸದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಸಂಘದಲ್ಲಿ ಇದ್ದ ಅರ್ಹ ರೈತರಿಗೆ ಅನ್ಯಾಯ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ದ್ರೋಹ ಬಗೆಯುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಸಂಘದ ಹೆಸರಿನಲ್ಲಿ ಮಂಜೂರಿಯಾಗಿದ್ದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬರುವ ಆದಾಯವನ್ನು ಸಂಘಕ್ಕೆ ನೀಡದೆ ಜಿ ಸತ್ಯನಾರಾಯಣ ಸೇರಿ ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. 2018ನೇ ಜೂನ್ ತಿಂಗಳಲ್ಲಿ ಈ ಕುರಿತು ಆಹಾರ ಇಲಾಖೆ ಉಪನಿರ್ದೇಶಕರಿಗೆ ದೂರು ನೀಡಲಾಗಿತ್ತು. ಪರಿಶೀಲನೆ ನಡೆಸಿ ನ್ಯಾಯಬೆಲೆ ಅಂಗಡಿಯನ್ನು ಸಂಘವು ನಡೆಸುವಂತೆ ಸೂಚಿಸಿದ್ದರು. ಆದರೆ ನ್ಯಾಯಬೆಲೆ ಅಂಗಡಿಯು 2016ರಿಂದ 2018ರವರೆಗೆ 2 ವರ್ಷಗಳ ಆದಾಯವನ್ನು ಸಂಘಕ್ಕೆ ನೀಡದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ರೈತರಿಗೆ ಅನ್ಯಾಯ ಮಾಡಿದ್ದಾರೆ ಎಂದರು. 2019-20ನೇ ಸಾಲಿನ ಚುನಾವಣೆಯಲ್ಲಿ ನಿಜವಾಗಿ ಹಾಲು ಹಾಕಿದವರು 13 ಜನ ರೈತರು ಮಾತ್ರ ಮತ ಚಲಾಯಿಸಲು ಆಯ್ಕೆಯಾಗಿದ್ದರು. ಆದರೆ 2024-25ನೇ ಸಾಲಿನಲ್ಲಿ ಸುಳ್ಳು ದಾಖಲು ಸೃಷ್ಟಿಸಿ ರೈತರ ಹೆಸರಿನ ಮೇಲೆ ಅವರ ಯಾವುದೇ ಹೈನುಗಾರಿಕೆ ಮಾಡದಿದ್ದರೂ ಅವರ ಹೆಸರಿನಲ್ಲಿ ಬೇರೊಂದು ಸೊಸೈಟಿಯಲ್ಲಿ ಹಾಲು ಖರೀದಿಸಿ ರೈತರ ಹೆಸರಿಗೆ 2023-24ನೇ ವರ್ಷದಲ್ಲಿ ಹಾಲು ಹಾಕಿ ಸಂಘದ ಚುನಾವಣೆಗೆ ಮತ ಚಲಾಯಿಸುವ ಅಧಿಕಾರವನ್ನು ನೀಡಿದ್ದಾರೆ, ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದರು.
5 ವರ್ಷಗಳ ಅವಧಿಯಲ್ಲಿ ಸಂಘದ ಸಾಮಾನ್ಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳದೆ ಚುನಾವಣೆಯಲ್ಲಿ ಮತ ಚಲಾಯಿಸಲು ಮಾತ್ರ ಸದಸ್ಯತ್ವ ನೀಡಿದ್ದಾರೆ. 2019ರಲ್ಲಿ 43 ಜನ ರೈತರು ಸದಸ್ಯತ್ವ ಪಡೆದುಕೊಂಡಿದ್ದರು. 2020ರಲ್ಲಿ 41 ಜನ ಸದಸ್ಯರಿದ್ದರೆ 2021ರಲ್ಲಿ ಇಬ್ಬರನ್ನು ತೆಗೆದು 39 ಜನ ಸದಸ್ಯರಿದ್ದರು. 2022ರಲ್ಲಿ 40 ಜನ ರೈತರು ಸದಸ್ಯತ್ವ ಪಡೆದುಕೊಂಡಿದ್ದರು. 2023ರಲ್ಲಿ ಆಗಸ್ಟ್ ವರೆಗೆ 20 ಜನ ರೈತರು, ಸೆಪ್ಟೆಂಬರ್ 2023ರಲ್ಲಿ 37 ಜನರು, ಅಕ್ಟೋಬರ್ ತಿಂಗಳಲ್ಲಿ 108 ಜನರು ಏಕಾಏಕಿ ಹೆಚ್ಚಳವಾದರು. ಚುನಾವಣೆಗಾಗಿ ಅನರ್ಹ ರೈತರನ್ನು ಸೇರ್ಪಡೆ ಮಾಡಿಕೊಂಡು ಚುನಾವಣೆಯಲ್ಲಿ ಮತದಾನ ಬಳಿಕ ಸೆಪ್ಟೆಂಬರ್ 1ರಿಂದ ಅಕ್ಟೋಬರ್ 30ರವರೆಗೆ ಮತ್ತೆ ಯಥಾಸ್ಥಿತಿ. ಮೊದಲ 4 ವರ್ಷ ಯಾವ ರೀತಿ ಹಾಲು ಹಾಕಿದ ಸದಸ್ಯರು ಇದ್ದ ಅದೇ 31 ಜನ ಮಾತ್ರ ಇದ್ದರು ಎಂದರು. ಸಂಘದ ಸದಸ್ಯರ ನೇಮಕ ಚುನಾವಣೆ ಸಲುವಾಗಿಯೇ ಸುಳ್ಳು ರೈತರ ಸೃಷ್ಟಿಸಿ ಅಧಿಕಾರ ಹಿಡಿದಿದ್ದಾರೆ ಎಂದು ಆರೋಪಿಸಿದರು. ಬೈಲಾ ನಿಯಮ ಪ್ರಕಾರ 5 ವರ್ಷಗಳ ಸಾಮಾನ್ಯ ಸಭೆಯಲ್ಲಿ ಕನಿಷ್ಠ 3 ವರ್ಷಗಳು ಹಾಜರಾತಿ ಇರಬೇಕು. ಸಾಮಾನ್ಯ ಸಭೆಗಳಿಗೆ ಹಾಜರಿಯಾಗದೆ 27 ವ್ಯಕ್ತಿಗಳು ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ನೀಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ, ಸಹಕಾರಿ ಸಂಘಗಳ ಉಪನಿಬಂಧಕರುಗಳಿಗೆ ಮನವಿ ಮಾಡಲಾಗಿದೆ. ಇದುವರೆಗೆ ಕ್ರಮ ಕೈಗೊಂಡಿಲ್ಲ ಎಂದು ಆಪಾದಿಸಿದರು. ನ್ಯಾಯಕ್ಕಾಗಿ ಉಚ್ಚ ನ್ಯಾಯಾಲಯ ಕಲಬುರಗಿ ರಿಟ್ ಅರ್ಜಿ ಸಲ್ಲಿಸಿದ್ದು ವಿಚಾರಣೆಯಲ್ಲಿದೆ. ಸಂಘದ ಕಾರ್ಯದರ್ಶಿಯ ಮೇಲೆ ಒತ್ತಡ ಹೇರಿ ತಮಗೆ ಬೇಕಾದ ರೀತಿಯಲ್ಲಿ ಸುಳ್ಳು ಸಹಿಗಳನ್ನು ಮಾಡಿ ಪಡೆದುಕೊಂಡಿದ್ದಾರೆ ಎಂದಿದ್ದಾರೆ. ಅರ್ಹ ರೈತರಿಗೆ ಅನ್ಯಾಯವಾಗಿದ್ದು ನ್ಯಾಯ ಒದಗಿಸಿಕೊಡಬೇಕಾಗಿದೆ ಎಂದು ತಿಳಿಸಿದರು. ರಾಜಕೀಯ ಪ್ರಭಾವದಿಂದ ಚುನಾವಣೆ ಮತದಾರ ಪಟ್ಟಿಯನ್ನು ಮಾಡುವಲ್ಲಿ ಲೋಪದೋಷಗಳು ಕಂಡು ಬಂದು ನಾವು ಇದನ್ನು ಪ್ರಸ್ತಾವನೆ ಮಾಡಬೇಕಂತ ಮಾಡಿದ್ದೇವೆ ಸರ್. ನಾವು ಅಮರೇಶ್ವರ ಕ್ಯಾಂಪಿನ ಆಲೂರು ಸಹಕಾರ ಸಂಘದ ಸದಸ್ಯರ ನೇಮಕ ಚುನಾವಣೆಯಲ್ಲಿ ರಾಜಕೀಯ ಪ್ರಭಾವ ನಿಜವಾದ ರೈತರಿಗೆ ಅನ್ಯಾಯವಾಗಿರೋದು ಮತ್ತು ಪತ್ರಿಕೆಯಲ್ಲಿ ಮಾಧ್ಯಮಗಳಿಗೆ ಪ್ರಸಾರ ಅಥವಾ ಪ್ರಕಟಣೆ ನೀಡುವ ಕುರಿತು ಸರ್. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ಸುಮಾರು ಅಂದರೆ 1987ರಿಂದ ಹುಟ್ಟಿದೆ ಸರ್ ಅದರ ಸಂಘ. ಅಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ 5 ವರ್ಷಗಳಿಗೊಮ್ಮೆ ಚುನಾವಣೆಯನ್ನು ಮಾಡದೆ ಎಲ್ಲ ರೈತರು ನಾವು ಒಟ್ಟುಗೂಡಿ ಎಲ್ಲರನ್ನು ಸದಸ್ಯರನ್ನು ನೇಮಕ ಮಾಡಿಕೊಂಡು ಒಮ್ಮತದಿಂದ ಚುನಾವಣೆ ನಡೆಸಿದರೆ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಳ್ತಿದ್ವಿ ಸರ್. ಆದರೆ 2016ರಿಂದ ಸ್ವಲ್ಪ ಲೋಪದೋಷಗಳು ಕಂಡು ಬಂದು ನಾವು ಯಾವುದನ್ನು ಚುನಾವಣೆ ಇಲ್ಲದೆ ಮಾಡಿ ನೇಮಕ ಮಾಡಿದ ಸದಸ್ಯರನ್ನು ಯಾವುದನ್ನು ಕೇಳಿದ್ರೆ ನಿಮಗೆ ಸಂಬಂಧ ಇಲ್ಲ ಹಂಗಾಯಿಲ್ಲ ಅಂತ ಹೇಳ್ತಿದ್ರು ಸರ್. ಆದರೆ ನಮ್ಮ ಸೊಸೈಟಿಯಲ್ಲಿ 2016ರಿಂದ 16ರಲ್ಲಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಮ್ಮ ನ್ಯಾಯಬೆಲೆ ಅಂಗಡಿಯ ಸಹಕಾರ ಸಂಘದ ಹೆಸರಲ್ಲಿತ್ತು ಸರ್. ಅದನ್ನು ಕೇಂದ್ರದ ಸಹಕಾರ ಸಂಘದಲ್ಲಿ ನಿರ್ಣಯ ಮಾಡಂತಂದ್ರೆ ಅವರು ಮಾಡದೆ ಕೆಲವು ಪ್ರಭಾವ ವ್ಯಕ್ತಿಗಳು ಅವರು 2 ವರ್ಷಗಳ ಕಾಲ ಅವರೇ ಇದು ಮಾಡ್ಕೊತಿದ್ರು ಸರ್. ಅದನ್ನು ನಾವು ಉಪನಿರ್ದೇಶಕರು ಉತ್ಪಾದಕರ ಸಹಕಾರ ಸಂಘ ಸದಸ್ಯರ ನೇಮಕ ಚುನಾವಣೆ ಜರುಗಿತು ಮೊನ್ನೆ ಶುಕ್ರವಾರ ದಿನ. ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಸುಮಾರು 1987ರಿಂದ ಇಲ್ಲಿಯವರೆಗೆ ಕಾರ್ಯನಿರ್ವಹಿಸುತ್ತಿದ್ದು ಇದರ ನಡವಳಿಕೆಗಳನ್ನು ಮತ್ತು ಸದಸ್ಯತ್ವ ಆಯ್ಕೆ ಮಾಡುವ ಚುನಾವಣೆಯನ್ನು ಒಮ್ಮತದಿಂದ ಮಾಡುತ್ತಿದ್ದರು ಎಲ್ಲ ರೈತರು ಸೇರಿ. ಆದರೆ 2018ರಿಂದ ಈ ಚುನಾವಣೆಯಲ್ಲಿ ಲೋಪದೋಷಗಳು ಕಂಡು ಬಂದು ಹಾಗೂ ಅವರ ಅಧಿಕಾರ ನಿರ್ವಹಿಸುವಲ್ಲಿ ಸಂಘದ ಬೆಳವಣಿಗೆ ಅಭಿವೃದ್ಧಿ ಮಾಡುವಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದು ನಾವೇನ್ ಮಾಡಿದ್ವು, ಇದನ್ನ ಎಲೆಕ್ಷನ್ ಆಗ್ಲೇಬೇಕು, ಚುನಾವಣೆ ಆಗ್ಲೇಬೇಕು ಅಂತ ಹೇಳಿ ಚುನಾವಣೆ ಮಾಡಿದ್ವಿ 2018ರಲ್ಲಿ ಮಾಡಿದಾಗ ರೈತರಿಗೆ ಅನ್ಯಾಯ ಆಗಿ ಸಂಘಕ್ಕೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಬಂದಿತ್ತು 2016ರಲ್ಲಿ. 2016 ಮತ್ತು 2017 2 ವರ್ಷದ ಲಾಭಗಳನ್ನು ಇವರು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಸರ್ಕಾರಿ ನ್ಯಾಯಬೆಲೆ ಅಂಗಡಿಯು ಸರ್ಕಾರಿ ಸಂಘದ ಹೆಸರಿನಲ್ಲಿದ್ದು ಅವರ ಆದಾಯವನ್ನು ಸಂಘಕ್ಕೆ ಕೊಡದೆ ಕೆಲವು ಪ್ರಬಲ ವ್ಯಕ್ತಿಗಳು ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಅದರಲ್ಲಿ ಬೇಸತ್ತ ರೈತರು 2018 ಜೂನ್ ತಿಂಗಳಲ್ಲಿ ಮಾನ್ಯ ಆಹಾರ ಇಲಾಖೆಯ ಉಪನಿರ್ದೇಶಕರಿಗೆ ಸದಾ ವಿಷಯದ ಬಗ್ಗೆ ಮನವಿ ಮಾಡಿದ್ದೆವು. ಆಗ ಅವರು ಪರಿಶೀಲನೆ ನಡೆಸಿ ಆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯನ್ನು ಸಂಘವೇ ನಡೆಸುವಂತೆ ಸೂಚಿಸಿದ್ದರು. ಆದರೆ ಆ ನ್ಯಾಯಬೆಲೆ ಅಂಗಡಿಯು 2016ರಿಂದ ಸಂಘದ ಹೆಸರಿನಲ್ಲಿತ್ತು. ಆ ಅನ್ಯಾಯ 2 ವರ್ಷಗಳ ಆದಾಯವನ್ನು ಈ ಪ್ರಬಲ ವ್ಯಕ್ತಿಗಳು ತಿಂದು ತೆಗೆದು ಸಂಘಕ್ಕೆ ಹಾಗೂ ರೈತರಿಗೆ ಅನ್ಯಾಯವಾಗಿದ್ದಾರೆ. 19-20ನೇ ಸಾಲಿನ ಚುನಾವಣೆಯಲ್ಲಿ
ನಿಜವಾಗಿ ಹಾಲು ಹಾಕಿದವರು 13 ಜನ ರೈತರು ಮಾತ್ರ ನಿಜವಾಗಿ ಹಾಲು ಹಾಕಿ ಮೆಂಬರ್ಶಿಪ್ ಅಂದ್ರೆ ಸದಸ್ಯತ್ವವನ್ನು ಪಡೆದುಕೊಂಡಿದ್ರು ಸರ್. ಈ ಸಂಘದಲ್ಲಿ ಚಲಾಯಿಸುವಂತ ಆಯ್ಕೆ ಆಗಿದ್ರೆ ಆದ್ರೆ 2024-25 ಸಾಲಿನಲ್ಲಿ ಸುಳ್ಳು ಹೆಸರಿನಲ್ಲಿ ಬೇರೊಂದು ಸೊಸೈಟಿಯಲ್ಲಿ ಹಾಲು ಖರೀದಿ ಮಾಡಿ ಈ ಚುನಾವಣೆ ನಡೆಸೋಕೆ ಸದಸ್ಯರು ಬೇಕಂತೇಳಿ, ಮತದಾರರು ಬೇಕಂತೇಳಿ ಸುಳ್ಳು ರೈತರ ಹೆಸರಿಗೆ 2023-24 ಸರ್ಕಾರಿ ವರ್ಷದಲ್ಲಿ ಹಾಲನ್ನು ಹಾಕಿ ಸಂಘದ ಚುನಾವಣೆಗೆ ಮತ ಚಲಾಯಿಸುವ ಅಧಿಕಾರವನ್ನು ರಾಜಕೀಯ ಪ್ರಾಬಲ್ಯದಿಂದ ಪಡೆದಿರುತ್ತಾರೆ. ಒಟ್ಟು 5 ವರ್ಷಗಳ ಅವಧಿಯಲ್ಲಿ ಸಂಘದ ಸಾಮಾನ್ಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳದೆ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕನ್ನು ಪಡೆದಿದ್ದಾರೆ. 2019ರಲ್ಲಿ 43 ಜನ ಮಾತ್ರ ಹಾಲು ಹಾಕಿದ್ರು ರೈತರು. 2020ರಲ್ಲಿ 41 ಜನ, 21ರಲ್ಲಿ 39 ಜನ, 22ರಲ್ಲಿ 40 ಜನ. ಅದೇ ರೀತಿ 2023ರಲ್ಲಿ ಆಗಸ್ಟ್ ತಿಂಗಳವರೆಗೆ ಬರೀ 20 ಜನ ರೈತರು ಮಾತ್ರ ಹಾಲು ಹಾಕ್ತಿದ್ರು. ಸೆಪ್ಟೆಂಬರ್ ತಿಂಗಳ 2023ರಿಂದ 37 ಜನ. ಅದೇ ರೀತಿ ಅಕ್ಟೋಬರ್ ತಿಂಗಳಲ್ಲಿ 108 ಜನ ಏಕಾಏಕಿ ಈ ಚುನಾವಣೆಗೋಸ್ಕರ ಸದಸ್ಯತ್ವ ಪಡೆಯುವುದಕ್ಕಾಗಿ 108 ಜನ ರೈತರು ಹಾಲು ಹಾಕಿದ್ದರು. ಅಕ್ಟೋಬರ್ ತಿಂಗಳಿಂದ ಏಪ್ರಿಲ್ 2024ರವರೆಗೆ 108 ಜನ ರೈತರ ಜೊತೆ ಸುಳ್ಳು ರೈತರವರು ಬೇರೆ ಸೊಸೈಟಿಲಿ ಹಾಲನ್ನ ಖರೀದಿ ಮಾಡಿ ನಮ್ಮ ಸೊಸೈಟಿಗೆ ಹಾಲು ಹಾಕಿಸಿ ಈ ಚುನಾವಣೆಗೋಸ್ಕರ ಅವನ್ನ ಸದಸ್ಯತ್ವ ತೆಗೆದುಕೊಳ್ಳೋದಕ್ಕಾಗಿ 1/9/2024ರಿಂದ 30/9/2024ರವರೆಗೆ ಮತ್ತೆ ಯಥಾಸ್ಥಿತಿ ಈ ಎಲೆಕ್ಷನ್ಗೆ ಎಷ್ಟು ದಿನ ಮೆಂಬರ್ಶಿಪ್ ಬೇಕು 180 ನಮ್ಮ ಸಂಘ ನಿಯಮಗಳ ಪ್ರಕಾರ ಏನಿರುತ್ತೋ ಅದೇ ರೀತಿ 31 ಜನ ಮಾತ್ರ ಹಾಲು ಹಾಕಿರ್ತಾರೆ ಯಥಾಸ್ಥಿತಿ. ಮತ್ತೆ ಮೊದಲು 2021ರಲ್ಲಿ ಹೇಗಿತ್ತು ನಿಜವಾದ ರೈತರು 30 ಜನ ಮಾತ್ರ ಇರ್ಬೋದು. ಸದರಿ ಹಾಲು ಹಾಕಿದವರ ಪರಿಯನ್ನು ಪರಿಶೀಲಿಸಿದರೆ ಸಂಘದ ಸದಸ್ಯರ ನೇಮಕ ಚುನಾವಣೆ ಸಲುವಾಗಿ ಈ ರೀತಿ ಸುಳ್ಳು ರೈತರ ಹೆಸರಿನಲ್ಲಿ ಪ್ರಬಲ ವ್ಯಕ್ತಿಗಳು ಹಾಲು ಹಾಕಿರುತ್ತಾರೆ. ಹಾಗೂ ಅಮರೇಶ್ವರ ಕ್ಯಾಂಪ್ ಹಾಲು ಉತ್ಪಾದಕರ ಸಂಘದ ಬೈಲಾದಲ್ಲಿ ಸಹಕಾರ ವರ್ಷದಲ್ಲಿ 180 ದಿನಗಳ ಹಾಗೂ 500 ಲೀಟರ್ ಹಾಗೂ 5 ವರ್ಷಗಳ ಸಾಮಾನ್ಯ ಸಭೆಯಲ್ಲಿ ಕನಿಷ್ಠ 3 ವರ್ಷ ಹಾಜರಾತಿ. ಈ ಸಂದರ್ಭದಲ್ಲಿ ಪಿ ವೀರೇಶ್, ನಾಗೇಂದ್ರ ಚೌಧರಿ, ಶಿವಾರ್ಜುನ ನಾಯಕ್, ಸಂಗಮೇಶ್ ನಾಯಕ್, ಶಿವು ಇದ್ದರು. ಸಾರ್ವಜನಿಕರು ಕಳ್ಳತನದಿಂದ ರಕ್ಷಿಸಿಕೊಳ್ಳಲು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಪೊಲೀಸರೊಂದಿಗೆ ಸಮರ್ಪಕ ಮಾಹಿತಿ ನೀಡಿ ಸಹಕರಿಸುವಂತೆ ನೇತಾಜಿ ನಗರ ಪಿಎಸ್ಐ ಚಂದಪ್ಪ ಹೇಳಿದರು. ಸಾರ್ವಜನಿಕರು ಕಳ್ಳತನದಿಂದ ರಕ್ಷಿಸಿಕೊಳ್ಳಲು ಮುನ್ನೆಚ್ಚರಿಕೆ ವಹಿಸಬೇಕು. ಪೊಲೀಸರೊಂದಿಗೆ ಸಮರ್ಪಕ ಮಾಹಿತಿ ನೀಡಿ ಸಹಕರಿಸುವಂತೆ ನೇತಾಜಿ ನಗರ ಪಿಎಸ್ಐ ಚಂದಪ್ಪ ಹೇಳಿದರು. ಅವರು ಸೋಮವಾರ ಪೂರ್ಣಿಮಾ ಆಯುರ್ವೇದ ಕಾಲೇಜಿನಲ್ಲಿ ಅನುಷಾ ನಗರದ ನಿವಾಸಿಗಳೊಂದಿಗೆ ಸಭೆ ನಡೆಸಿ ಅಪರಾಧ ತಡೆಗೆ ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕರಿಸಿದರೆ ಅಪರಾಧ ತಡೆಯಲು ಸಾಧ್ಯವಿದೆ. ತಂತ್ರಜ್ಞಾನ ಬೆಳೆಯುತ್ತಿದ್ದು ಊರಿಗೆ ಹೋದರೆ ನಿಗಾ ವಹಿಸಲು ಸಿಸಿ ಕ್ಯಾಮೆರಾ ಅಳವಡಿಕೆ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದರು. ಅನುಷಾನಗರ ವಿಸ್ತೀರ್ಣ ಬಡಾವಣೆಯಾಗಿದ್ದು ಪೊಲೀಸರು ಗಸ್ತು ಸಂಚರಿಸುತ್ತಿದ್ದರೂ ಕಳ್ಳತನ ಪ್ರಕರಣಗಳು ನಡೆಯುತ್ತಿವೆ. ನಿವಾಸಿಗಳು ಕೆಲ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಬೇಕಿದೆ. ಇಲಾಖೆಯಿಂದ ಬೇಕಾದ ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ನಿವಾಸಿಗಳು ಅನುಮಾನಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಮನೆಗಳಿಗೆ ಬೀಗ ಹಾಕಿ ಹೋಗುವಾಗ ಕನಿಷ್ಠ ಪಕ್ಕದ ಮನೆಯವರಿಗಾದರೂ ಮಾಹಿತಿ ನೀಡಬೇಕು. ಅನೇಕ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ, ಕೆಲಸ ಕಾರ್ಯಗಳಿಗೆ ಮನೆ ಬಿಟ್ಟು ಹೋದಾಗ ಯಾರಿಗೂ ಮಾಹಿತಿ ನೀಡದೇ ಇರುವುದರಿಂದ ಕಳ್ಳತನ ನಡೆಯುವ ಸಾಧ್ಯತೆಗಳಿರುತ್ತವೆ. ಮನೆ ಬಾಗಿಲಿಗೆ ಡೋರ್ ಲಾಕ್ ವ್ಯವಸ್ಥೆ ಅಳವಡಿಸಿಕೊಳ್ಳಲು ಆದ್ಯತೆ ನೀಡಬೇಕು. ಬೈಕ್ ಮೇಲೆ ಅಪರಿಚಿತರು ಬಂದು ಪ್ಲಂಬರ್, ನಗರಸಭೆ ಸಿಬ್ಬಂದಿ ಎಂದು ಹೇಳಿ ಗಮನ ಬೇರೆಡೆಗೆ ಸೆಳೆಯುವ ಸಾಧ್ಯತೆಗಳಿರುತ್ತವೆ. ಮಹಿಳೆಯರು ಬಂಗಾರ ಆಭರಣ ಹಾಕಿಕೊಂಡು ಹೋಗುವ ಹಿಂದೆ ಮುಂದೆ ಅಪರಿಚಿತರತ್ತ ಗಮನ ಹರಿಸಬೇಕು. ಸಂಶಯಾಸ್ಪದ ವ್ಯಕ್ತಿಗಳು ತಿರುಗಾಡುವ ಮಾಹಿತಿ ಇದ್ದರೆ ಬೀಟ್ ಪೊಲೀಸ್ ಇಲ್ಲವೇ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಸಹಕರಿಸುವಂತೆ ಮನವಿ ಮಾಡಿದರು. ಬಡಾವಣೆ ನಿವಾಸಿಗಳು ಅನೇಕ ಸಮಸ್ಯೆಗಳ ಕುರಿತು ಮಾಹಿತಿ ನೀಡಿದರು. ಕೊಟ್ಟರೆ ಸಾಕು, 2 ಕ್ಯಾಮ್ರಾ ಬರ್ತವೆ, ಮೊಬೈಲಲ್ಲೇ ನೋಡ್ಕೋಬೋದು. ಮತ್ತು ನಿಮ್ಮ ಮನೇಲಿ ಈಗ ಯಾರು ಬಂದರು ಈಗ ಅಂತೇಳಿ ಇಮ್ಮಿಡಿಯೇಟ್ಲಿ ನಿಮಗೆ ಅಲರ್ಟ್ ಮೆಸೇಜ್ ಇಮ್ಮಿಡಿಯೇಟ್ಲಿ ಬಂದುಬಿಡ್ತದೆ. ಅಂದರೆ ಒಂದು ಕ್ಯಾಮ್ರಾದಲ್ಲಿ ಯಾರು ಬಂದು ಹೋದ್ರು ಜಸ್ಟ್ ಅಷ್ಟೇ ಕ್ಯಾಪ್ಚರ್ ಮಾಡಿ ನಿಮ್ಮ ಮೊಬೈಲ್ ಕಳಿಸಿಬಿಡ್ತದೆ. ಅಷ್ಟೊಂದು ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ನೀವು ರಾತ್ರಿ ಆಗಲಿ ಹಗಲತ್ತಾಗಲಿ ಮನೆ ಯಾರಿಲ್ಲಂಗೆ ಒಬ್ಬರು ಎಲ್ಲಿಯಾದರೂ ಹೋಗ್ಬೋದು, ಯಾರು ಬಂದಿದ್ದಾರೆ, ಏನು ನಡೀತಿದೆ ನಮ್ಮ ಮನೇಲಿ ಅಂತೇಳಿ ನೀವು ನೋಡ್ಬೋದು. ಯಾರಾದರೂ ಕಳ್ಳರು ಕಾಕರು ಮನೆಗೆ ಹೊಡಿತಾ ಇದ್ರಿಗೆ ನೋಡ್ಕೊಂಡು ಇಮ್ಮಿಡಿಯೇಟ್ಲಿ ನಮ್ಮ ಪೊಲೀಸ್ಗೆ ಫೋನ್ ಮಾಡಿ ಹೇಳ್ಬೋದು. ಇಲ್ಲಾಂದರೆ ಏನು ಹೇಳಕ್ಕೆ ಹೇಳ್ರಿ, ಎಲ್ಲ ಊರಿಗೆ ಹೋಗಿ ತಿರುಪತಿಗೆ ಎಲ್ಲೇ ದೇವಸ್ಥಾನಕ್ಕೆ ಎಲ್ಲೇ ಬೇರೆ ಊರಿಗೆ ಹೋಗಿ ಬರ್ತೀರಿ. ಅದು 3-4 ದಿನ ಆಗಿರ್ತದೆ. ಯಾವಾಗ ಕೊಡ್ತಾರೋ ಯಾವಾಗಲೂ ಏನೇನು ಕ್ಲೂ ಸಿಗಂಗಿಲ್ಲ. ಇಲ್ಲಿ ಏನು ಅದು ಹಾಸ್ಟೆಲಿಂದ ಇಲ್ಲಿ ಬರ್ತಾರೆ ಈಗಾಗಲೇ ಮರಣ ಕೊಟ್ಟಿದ್ದೀವಿ
ಅವ್ರ ಗಮನಕ್ಕಿಟ್ಟು ಅವರು ಯಾವುದೇ ರೀತಿಯಿಂದ ಸೌಕರ್ಯಗಳು ಒದಗಿಸಿದ್ರು ಇರ್ತಕ್ಕಂಥ ಎಲ್ಲ ಕುಡಿಯೋದು ಹೊರಗಡೆ ಕಳಿಸ್ಕೊಳ್ಳೋದು ಅಥವಾ ಮನೆಯಲ್ಲಿ ಕೇಳೋದು ಅವೇ ನಡೆದ್ಬಿಡೋದು. ಹಾಗಾಗಿ ಅದ್ರ ಬಗ್ಗೆ ಯಾರು ಗಮನ ಹರಿಸೋದು. ಈಗ ಆಮೇಲೆ ಸ್ಯಾಂಡ್ಗೆಲ್ಲ ಜಾಸ್ತಿ ಮಾಡ್ತಾರೆ ಎಲ್ಲೋ ಮಟ್ಟಿಗೆ ಮತ್ತೊಬ್ಬರು ಅವ್ರು ತಂದು ಇಲ್ಲಿ ಸ್ಯಾಂಡ್ ಹಾಕಿ ಮಾರಾಟ ಮಾಡ್ತಾರೆ. ಅದೇ ರಾಯಲ್ ಇರೋದು ಇರೋದು ಯಾವ ಹಾಕೊಂಡು ಇದನ್ನ ಡಂಪ್ ಮಾಡ್ತಾರೆ ಸರ್. ಡಂಪ್ ಮಾಡಿದ್ರೆ ಲಿಫ್ಟ್ ಮಾಡ್ತಾರೆ 1-2 ಗಂಟೆ ತನಕ ಬಿಟ್ಟು ಬರ್ತಾರೆ 2 ಸಲ 3 ಸಲ ಬಂದು ಹೋಗ್ತಾರೆ. ಆದರೂ ಇದನ್ನು ಕಡಿಮೆ ಹಾಕಲಿಕ್ಕೆ ಆಗ್ತಾ ಇಲ್ಲ. ಇವೆಲ್ಲ ಇರೋದ್ರಿಂದ ತೊಂದರೆಗಳ ಸಹಜವಾಗಿ ಈಗ ನಾವು ಕ್ಯಾಮರಾ ಹಾಕೊಳ್ಳೋದು CC ಕ್ಯಾಮರಾ ಹಾಕೊಳ್ಳೋದು ಎಲ್ಲ ಮಾಡ್ತಾರೆ ಎಲ್ಲ ಹಾಗೆ ಆಗಿಲ್ಲ ಹೇಳಿದ್ರೆ ಪೊಲೀಸ್ ಮಾಡಿ ಹೋಗೋದಾಗಿರ್ಬೋದು ಗಮನಿಸ್ಬೋದು. ಆಯ್ತು. ಈಗ ನೀವು ಹೇಳಿಲ್ಲ ಮಂಜು ಭಾರತ್ ಹತ್ರ ಹೋಗಿ ಅವ್ನು ಯಾವ ಓನರ್ ಕಳಿಸಿ ಅವ್ನು ವಾರ್ನಿಂಗ್ ಮಾಡಿ ಅಲ್ಲಿ ಯಾವ ಉಳ್ಳಾರ್ದಂಗೆ ಯೂಸಸ್ ಮಾಡಾರ್ದಂಗೆ ವಾರ್ನಿಂಗ್ ಮಾಡಿ ಡಿಸಿ ಕಳಿಸಿ ವಾರ್ನಿಂಗ್ ಮಾಡಿ ನೋಡ್ಬೇಡಿ ಅದ್ರ ಬಗ್ಗೆ ಮಾಡಿ ಸರ್. ಇಲ್ಲಿ ಎದುರಿಸಲಾಗಿ ಹೇಳ್ತಾರಂತ ಸರ್, ಅವರು ಹೊರಗಡೆಗಳು ಬರ್ತಾರಲ್ಲ ಸರ್, ಅವ್ರು ಇರ್ಬೋದು ಅಂತ ನನಗೆ ಡೌಟ್. ಯಾಕಂದ್ರೆ ಸರ್ ಅವ್ರಿಗೆ ಕ್ಯಾಚ್ ಮಾಡಕ್ಕೆ ಆಗಂಗಿಲ್ಲ. ಬಂದು ಏನಪ್ಪ ನಾವು ಕುಡ್ತೀವಿ ಹೋಗ್ತೀವಿ ಅಂತ ಆಮೇಲೆ ಮಲ್ಕಿದ ಮೇಲೆ ಅವರೇ ಬಂದಂತ ಹೇಳಿ ಬರಂಗಿಲ್ಲ. ಅವ್ರಿಗೆ ಫಸ್ಟ್ ಎಬ್ಸ್ಬೇಕು. ಲೈಟೆಲ್ಲ ಹಾಕ್ತಾರೆ ಸರ್. 3 ಗಂಟೆ ಎದ್ದು ಹೋಗ್ತಾರೆ. ಅದು ಎಲ್ಲಿ ಏನು ಸ್ವಲ್ಪ ಅಲ್ಲಿ ಹೇಳಿದ್ರು ಚಂದ ಮಾಡಬೇಕು. ಇಲ್ಲ ಅವೆಲ್ಲ ಪ್ಲಾನ್ ಮಾಡ್ತಾರೆ ಸರ್. ಊರೇ ಹಂಗಾಗ್ಬೋದು, ಅದು ಏನೇ ಹಂಗಾಗ್ಬೋದು. ಅಲ್ಲಿ ಇರೋಗೆಲ್ಲ 4-5 ಮನೆಗಳನ್ನೇ ಮಾಡಿಸ್ತಾರೆ, ಎಲ್ಲರೂ ಮಾಡಿಸ್ತಾರೆ. ಅಲ್ಲ ಅವ್ರು ಹೆಣ್ಮಕ್ಳು ಹಂಗೆ ಹೆಣ್ಮಕ್ಳು ಹೆಣ್ಮಕ್ಳು ಬೆಳಿಗ್ಗೆ 6 ಗಂಟೆಲ್ಲ ಬಂದು ಇವು 6 ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಸರ್. ಎಲ್ಲಿ ಏನು ನೋಡ್ಕೊಂಡು ಹೋಗ್ತಾರೆ. ಆಮೇಲೆ ಹುಡುಗರಿಗೆ ವರ್ಷದ ಜೈಲಿಗೆ ಮನೆಗಳು ಹೋಗಿ ಮತ್ತೆ 2-3 ಕಂಪ್ಲೇಂಟ್ ಮಾಡಿದ್ರು ಸರ್. ಅವರು ಸ್ವಲ್ಪ ಹುಡುಗ ಸರ್ ಏನು ಈ ಡಿಸೆಂಬರ್ ತಿಂಗಳು ಅಪರಾಧ ತಡೆ ಮಾಸಾಚರಣೆ ಅಂತ ನಮ್ಮ ಇಲಾಖೆ ಒಂದು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಅಪರಾಧಗಳನ್ನು ಹೆಂಗೆ ಸಾರ್ವಜನಿಕರು ಜಾಗೃತಗೊಳಿಸಿ ಅಪರಾಧ ಆಗದಂಗೆ ತಡೆಯಬೇಕನ್ನೋ ಹಿನ್ನೆಲೆಯಲ್ಲಿ ನಾವು ಪ್ರತಿ ವರ್ಷ ಕೂಡ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಅಂತೇಳಿ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಿರ್ತೀವಿ. ಅದೇ ಥರ ಇವತ್ತು ಅನುಷ್ಕಾ ನಗರ ಮತ್ತು ಭರತ್ ನಗರದಲ್ಲಿ ನಾವು ಈ ಕಾರ್ಯಕ್ರಮ ಹೇಳಿದ್ದು ಮತ್ತು ಬೇರೆ ಬೇರೆ ಕಡೆ ಇಟ್ಕೊಂತಿದ್ದೀವಿ ಅಂತ. ಈ ನಿಮ್ಮಲ್ಲಿ ಕಂಪ್ಲೀಟ್ ಎಲ್ಲ ಔಟ್ಸ್ಕರ್ಟ್ ಏರಿಯಾದಲ್ಲಿ ಇದಾವೆ ಎಲ್ಲ ಮನೆಗಳು. ಔಟ್ಸ್ಕರ್ಟ್ ಹೊರವಲಯದಲ್ಲಿ ಜಾಸ್ತಿ ಇದಾವೆ ಮನೆಗಳು. ಇಲ್ಲಿ ಜಾಸ್ತಿ ರಾತ್ರಿ ಮನೆ ಕಳ್ತನ ಆಗುವ ಸಂಭವ ಜಾಸ್ತಿ ಇರ್ತೈತಿ. ಹಾಗಾಗಿ ನಿಮ್ಮೆಲ್ಲರಿಗೆ ನಾವು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಸುಮಾರು ಒಂದು 50 ಲಕ್ಷ ಕೊಟ್ಟು ಮನೆ ಎಲ್ಲ ಕಟ್ಟಿರ್ತೀರಿ. ಆದರೆ ಒಂದು 20-30 ರೂಪಾಯಿ ಕೊಟ್ಟು CC ಕ್ಯಾಮ್ರಾ ಹಾಕ್ಸೋಳಂಗಿಲ್ಲ. ಹೇಳಿದ್ರಿಗಿನ ಅದು ಉತ್ಪ್ರೇಕ್ಷ ಅನಿಸುತ್ತೆ, ಬಟ್ ನಾವು ಹೇಳಿದನ್ನು ನೀವು ಸೀರಿಯಸ್ನೆಸ್ ಗಂಭೀರ ಪರಿಗಣಿಸೋಂಗಿಲ್ಲ. ಹೌದಲ್ಲ, ನಮಗೋಸ್ಕರ ಹೇಳ್ತಾ ಇದ್ದಾರೆ CC ಕ್ಯಾಮ್ರಾ ಹಾಕಿದ್ರಿಗಿನ ನಮಗೆ ಒಂದು ಭದ್ರತೆ ದೃಷ್ಟಿಯಿಂದ ಚಲೋ ಅಲ್ಲ ಅನ್ನೋ ಮನಸ್ಥಿತಿ ನಿಮ್ಮಲ್ಲಿ ಎಲ್ಲಿವರೆಗೆ ಬರಲ್ಲೋ ಅಲ್ಲಿವರೆಗೆ ನಾವು ಹೇಳ್ತಿರ್ತೀವಿ. ಇದು ನಡೀತಾ ಇರ್ತೈತಿ, ಹೀಗೆ ನೀವು ಕೇಳ್ಕೊಂಡು ಹೀಗೆ ಹೋಗ್ತಿರ್ತೀರಿ, ನಾವು ಹೀಗೆ ಹೋಗ್ತಿರ್ತೀವಿ. ದಯಮಾಡಿ ಹಂಗೆ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಮಲ್ಲಿ ಎಲ್ಲ ಔಟ್ಸ್ಕರ್ಟ್ ಇದೆ, ಪಕ್ಕದ ಗುಡ್ಡುಗಳು ಅವು ಎಲ್ಲ ಅದಾವೆ. ಕಳ್ತನ ಮಾಡ್ಕೊಂಡು ಜಸ್ಟ್ ಒಳಗೆ ಹೋಗ್ಬಿಟ್ರೆ ಹುಡ್ದಾಗ ಹೋಗ್ಬಿಟ್ರೆ ಮುಗಿತು, ಯಾವುದೇ ಕ್ಲೂ ಸಿಗಂಗಿಲ್ಲ. ಅದಕ್ಕೋಸ್ಕರ ನೀವು CC ಕ್ಯಾಮ್ರಾನ ಹಾಕ್ಸ್ಬೇಕು. ಎಲ್ಲರೂ ಕಂಪಲ್ಸರಿಯಾಗಿ CC ಕ್ಯಾಮ್ರಾ ಹಾಕ್ಸ್ಕೊಳ್ರಿ. ಮತ್ತು ಈಗೆಲ್ಲ ಮೊಬೈಲಲ್ಲಿ ಹುಡ್ಕೋಬೋದು. ಈಗ CC ನಾನು ಫೋಟೋನೇ ಹಾಕಿದ್ದೀನಿ. ನಾನು ಹೋದ್ರೆ ಇಲ್ಲ, ನಮ್ಮ ಬೀಟ್ ಪೊಲೀಸರಿಗೆ ಫೋನ್ ಮಾಡೋದು ಗೈಡ್ ಮಾಡಿದ್ದೀವಿ ಮಗ. ಅವರೇ ನಂಬರ್ ಹೋಗಿ ಕಂಟಿನ್ಯೂಸ್ ತಿರುಗಾಡ್ತಾರೆ. ಅದನ್ನು ಎಂಡೋದೆಲ್ಲ ಬಂದ್ ಮಾಡಿದ್ರು ನೋಡಿ. ನಮ್ಮದು ಬಂದ ಕೂಡ ಮತ್ತೆ ಅಲ್ಲಿ ಹೋಗಿ ಅಲ್ಲ, ಅಲ್ಲಿ ದೊಡ್ಡ ಪ್ರಮಾಣದಾಗ ಅದಲ್ಲ, ನಮ್ಮ ಸಣ್ಣವಾದ ದೊಡ್ಡ ಪ್ರಮಾಣದಲ್ಲಿ BRB ಕಡೆ ಮಾಡ್ತೀವಿ. ಅದು ಏನಾಗುತ್ತೆ, ಬಿಟ್ಟಿ ದುಡ್ಡು ಬಿಟ್ಟಿ ದುಡ್ಡು ಏನು ಬೆಳಗಿಲ್ಲ ಏನಿಲ್ಲ, ಅದು ಕಲ್ಸೋದು ಬಿಡೋದು ಮಾರಾಟ ಮಾಡೋದು. ಈಸಿ ವೇಟು ಅನ್ನ ಆಗ್ತದೆ. ಏನು ರಿಸ್ಕ್ ಇಲ್ಲ, ಆಸೆ ಇಲ್ಲ ಅವರಿಗೆ.
ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರವೀಂದ್ರ ಜಾಲ್ದಾರ್, ಸುಧಾಕರ್ ರೆಡ್ಡಿ, ಹರಿರಾಂಪುರು ಸೇರಿದಂತೆ ಬಡಾವಣೆಯ ನಾಗರಿಕರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ಮನುಷ್ಯರು ಸಹಜವಾಗಿ ಬದುಕುತ್ತಿರುತ್ತಾರೆ. ಆದರೆ ದೇಹದ ಕೆಲವು ಭಾಗಗಳು ನ್ಯೂನತೆ ಹಿನ್ನೆಲೆಯಲ್ಲಿ ಅಂಗಾಂಗಗಳು ಇಲ್ಲದೆ ಇರುವುದರಿಂದ ಅಂತವರಿಗೆ ವಿಶೇಷವಾಗಿ ಸರ್ಕಾರ ವಿವಿಧ ರೀತಿಯ ಸರ್ಕಾರ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅಂಗವಿಕಲರು ಸಹ ನಮ್ಮಂತೆ ಬದುಕಬಲ್ಲರು. ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸಿದೆ ಎಂದು ಡಾಕ್ಟರ್ ದಂಡಪ್ಪ ಬಿರಾದರ್ ಹೇಳಿದರು. ಮನುಷ್ಯನು ಸಹಜವಾಗಿ ಬದುಕುತ್ತಿರುತ್ತಾನೆ. ಆದರೆ ದೇಹದ ಕೆಲವು ಭಾಗಗಳು ನ್ಯೂನತೆ ಹಿನ್ನೆಲೆಯಲ್ಲಿ ಅಂಗಾಂಗಗಳು ಇಲ್ಲದೆ ಇರುವುದರಿಂದ ಅಂತವರಿಗೆ ವಿಶೇಷವಾಗಿ ಸರ್ಕಾರ ವಿವಿಧ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಕೊಡುವುದರ ಮೂಲಕ ಅಂಗವಿಕಲರು ಸಹ ನಮ್ಮಂತೆ ಬದುಕಬಲ್ಲರು. ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸಿದೆ. ಶಿಕ್ಷಣ ಪಡೆಯಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ವಿಶೇಷ ಚೇತನ ಮಕ್ಕಳು ಮತ್ತು ಅಂಗವಿಕಲ ವ್ಯಕ್ತಿಗಳ ಬಗ್ಗೆ ಪ್ರತಿಯೊಬ್ಬರು ಗೌರವದಿಂದ ಕಾಣಬೇಕು ಎಂದು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಂಗಲ್ ಖಾನಾಪುರದ ವಿಶ್ವ ಅಂಗವಿಕಲರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದರ್ ಮಾತನಾಡಿದರು. ಸರ್ಕಾರ ಅವರಿಗಾಗಿ ವಿಶೇಷ ರೀತಿಯ ಸಲಕರಣೆಗಳನ್ನು ಉಚಿತವಾಗಿ ನೀಡ್ತಾ ಇದೆ. ಜೊತೆಗೆ ತ್ರಿಚಕ್ರ ವಾಹನಗಳನ್ನು ಮತ್ತು ವಿಶೇಷವಾಗಿ ಜನಸಾಮಾನ್ಯರಂತೆ ಬದುಕಲು ತಿರುಗಾಡಲು ಸರ್ಕಾರ ಅವರಿಗೆ ಉಪಕರಣಗಳನ್ನು ಕೊಡುತ್ತದೆ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಚೇತನರಿಗಾಗಿ ಮತ್ತು ಅಂಗವಿಕಲರಿಗಾಗಿ ಕ್ರೀಡಾಪಟುಗಳನ್ನು ಆಯೋಜನೆ ಮಾಡಿ ಅವರಲ್ಲಿ ಇರುವಂತಹ ಪ್ರತಿಭೆ ಹೊರತೆಗೆಯುವಂತೆ ಕೆಲಸವನ್ನು ಮಾಡುತ್ತಿದೆ. ಸರ್ಕಾರಿ ಉದ್ಯೋಗದಲ್ಲಿ ಮತ್ತು ಇನ್ನಿತರ ಯೋಜನೆಗಳಲ್ಲಿ ಸರ್ಕಾರ ಅವರಿಗೆ ಮೀಸಲು ಇಡುವುದರ ಮೂಲಕ ಸಹಾಯ ಮಾಡುತ್ತದೆ. ಅಂತವರನ್ನು ಗೌರವದಿಂದ ಕಾಣುವುದರ ಜೊತೆಗೆ ಅವರ ಕೆಲಸಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿ ಅವರು ಸಹ ನಮ್ಮಂತೆ ಬದುಕುವಂತೆ ಜೀವಿಸುವಂತೆ ಮಾಡುವಂತಹ ಪರಿಸರವನ್ನು ನೀವೆಲ್ಲರೂ ರೂಪಿಸಬೇಕು ಎಂದರು. ತಾಯಿಯ ಒಡಲಲ್ಲಿ ಇರುವಂತಹ ಸಂದರ್ಭದಲ್ಲಿ ಹೊರಗಡೆ ಬರಬೇಕಾದ್ರೆ ದೇಹದ ಕೆಲವು ಭಾಗಗಳು ನ್ಯೂನತೆಯಿಂದ ಕೂಡಿರ್ತವೆ. ಹುಟ್ಟುವಾಗಲೇ ಅಥವಾ ಹುಟ್ಟಿದ ಮೇಲೆ ಇನ್ನೂ ಕೆಲವು ಜನರು ಎಲ್ಲಾ ದೇಹ ಭಾಗಗಳು ಬಹಳ ಚೆನ್ನಾಗಿದ್ದು ಇನ್ನೇನು ಜೀವನ ಸಾಗಿಸುವಂತಹ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮ ತೊಡಗಿದಂತಾಗ ಅಪಘಾತಕ್ಕಾದಾಗ ದೇಹದ ಭಾಗ ಕಾಲಾಗಿರ್ಬೋದು, ಕೈ ಆಗಿರ್ಬೋದು, ಕಣ್ಣಾಗಿರ್ಬೋದು, ತಲೆ ಆಗಿರ್ಬೋದು, ಈ ಭಾಗ ನ್ಯೂನತೆಗೆ ಒಳಪಡ್ತೈತೆ ಅಥವಾ ಊನತೆಯನ್ನು ಹೊಂದ್ತಾ ಇದೆ. ಅವರ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಅಂತವರು ಸಹ ಜನಸಾಮಾನ್ಯರು. ನಾವು ನೋಡ್ರಿ, ಯಾರಾದರೂ ಅಂಗವಿಕಲ ವ್ಯಕ್ತಿ ಇದ್ರೆ ಅದನ್ನ ಎಷ್ಟು ದೃಷ್ಟಿಯಿಂದ ನೋಡ್ತೀವಿ, ನಾವು ಅದನ್ನು ಛೇಡಿಸ್ತೀವಿ, ಅದು ತಪ್ಪು. ಅದು ನಮ್ಮ ಹಾಗೆ ಮನುಷ್ಯ, ಹೌದಲ್ಲ? ನಮ್ಮ ಹಾಗೆ ಮನುಷ್ಯ. ಆ ಮನುಷ್ಯನಿಗೆ ಗೌರವ ಕೊಡೋ ಸಲುವಾಗಿ ಕಾಲಿಲ್ಲದವರಿಗೆ ಸರ್ಕಾರ ತ್ರಿಚಕ್ರ ವಾಹನ ಕೊಡ್ತಾ ಇದೆ, ಆಮೇಲೆ ಆಟೋ ಕೊಡ್ತಾ ಇದೆ, ಉಚಿತವಾಗಿ ಸೈಕಲ್ ಕೊಡ್ತಾ ಇದೆ. ವಿಶೇಷವಾಗಿ ಇನ್ನೂ ಮುಂದೆ ಹೆಚ್ಚಾಗಿ ಸರ್ಕಾರಿ ನೌಕರಿಯಲ್ಲಿ ಅಂಗವಿಕಲರಿಗೆ, ವಿಶೇಷ ಅಂಗರಿಗೆ ಆದ್ಯತೆ ಕೊಟ್ಟು ಇವತ್ತು ಏನ್ ಮಾಡ್ತಾರೆ ಸರ್ಕಾರ ಉದ್ಯೋಗವನ್ನು ಕೊಡ್ತಾ ಇದೆ. ಅಂದ್ರೆ ಇತರರಂತ ಅವರು ಬದುಕಬೇಕು, ಬಹಳ ನಿಲ್ಲ ಇಟ್ಟುಕೊಂಡು ಅವತ್ತಿವತ್ತ ಬೆಳಗ್ಗೆ ಜಿಲ್ಲಾಡಳಿತದಿಂದ ರಂಗಮಂದಿರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಇವತ್ತ ರಾಜ್ಯ ಮಟ್ಟದಲ್ಲಿ ಕರ್ನಾಟಕದ ಘನ ಸರ್ಕಾರ ಇವತ್ತ ವಿಶೇಷವಾಗಿ ವಿಶ್ವ ಅಂಗ ವಿಕಲರ ಅಂದ್ರೆ ವಿಶೇಷ ಅಂಗರ ನಾವು ಬಹಳ ಅದಕ್ಕೆ ಒತ್ತು ಕೊಟ್ಟರು. ನಾವು ಆಡು ಭಾಷೆಯಲ್ಲಿ ಅಥವಾ ಶೈಕ್ಷಣಿಕವಾಗಿ ನಾವು ವಿಶೇಷ ಚೇತನ ಮಕ್ಕಳಂತ ಕರಿತೀವಿ. ನಿಮ್ಗೆಲ್ಲ ಯಾರಾದರೂ ದೇಹದ ಏನಾದರೂ ಭಾಗ ಅಂಗ ಉನ್ನತಿಯಿಂದ ಕೂಡಿದ್ರೆ ಅವ್ರಿಗೆ ವಿಶೇಷ ಚೇತನ ಮಕ್ಕಳು ಅಂತೀವಿ ನಾವು. ಯಾಕಂದ್ರೆ ಅವ್ರಿಗೆ ಗೌರವಪೂರ್ವಕವಾಗಿ ಈ ಸಮಾಜದಲ್ಲಿ ಬದುಕುವ, ಬಾಳುವ ನೈತಿಕ ಹಕ್ಕನ್ನು ನಾವು ಸರ್ಕಾರ ಕೊಟ್ಟಿದ್ದು. ಅದಕ್ಕೆ ಬೆಂಬಲವಾಗಿ, ನೈತಿಕ ಬೆಂಬಲವಾಗಿ ಎಲ್ಲ ಸಾರ್ವಜನಿಕರು, ಹಿರಿಯರು, ಪಾಲಕರು, ಪೋಷಕರು ಕೊಡುವುದರ ಮೂಲಕ ನಮ್ಮಂತವರು ಬದುಕುವಂತಹ ಹಕ್ಕನ್ನು ಇವತ್ತ ಸರ್ಕಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತ ವಿಶೇಷವಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಜೊತೆಗೆ ಇವತ್ತ ರಾಯಚೂರು ಜಿಲ್ಲಾಡಳಿತ ವಿಶ್ವ ಅಂಗವಿಕಲರ ದಿನಾಚರಣೆ ಆಚರಣೆ ಮಾಡುವುದರ ಮೂಲಕ ಆ ವ್ಯಕ್ತಿಗಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗ್ತವೆ. ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಸರ್ಕಾರದ ಸವಲತ್ತುಗಳನ್ನು ಉಪಯೋಗಿಸಿಕೊಂಡು ಅವರು ಸಹ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಬೇಕೆಂದು ಹೇಳಿದರು. ಕುಮಾರಿ ರಕ್ಷಿತಾ ಸಕಲರನ್ನು ಸ್ವಾಗತಿಸಿದರು. ಕುಮಾರಿ ಮೇಘನ ಕಾರ್ಯಕ್ರಮ ಕೊನೆಯಲ್ಲಿ ವಂದಿಸಿದರು. ಕಾರ್ಯಕ್ರಮದಲ್ಲಿ ಪಾಂಡುರಂಗ ದೇಸಾಯಿ, ವೃತ್ತಿಪರ ಶಿಕ್ಷಕರು, ಶ್ರೀಮತಿ ನಫೀಸ್ ಅಂಜುಮ್, ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀಮತಿ ಶಿವಲೀಲಾ,
ಶ್ರೀಮತಿ ಸಾವಿತ್ರಿ, ಶ್ರೀಮತಿ ಸರಸ್ವತಿ, ಶ್ರೀಮತಿ ಪದ್ಮಾವತಿ, ಶಿಕ್ಷಕರು, ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಸಿಬ್ಬಂದಿಯವರು ಸಹ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Aditi Hospital and IVF Center. Dr. Deepa Hanamasagar, MBBS, MS, OBG, DNB, OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು. ಸೇವೆಗಳು: ಬಂಜೆತನ, IUV ಸೆಟಪ್, IVF, ICSI ಸೌಲಭ್ಯ, ನವಜಾತ ಶಿಶು ಆರೈಕೆ, ಹದಿಹರೆಯದವರ ಆರೈಕೆ, ಅಲ್ಟ್ರಾಸೌಂಡ್ ಫೆಸಿಲಿಟಿ, ಋತುಬಂಧದ ಆರೈಕೆ, ಪ್ರೆಗ್ನೆನ್ಸಿ ಕೇರ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಹಿಸ್ಟೋಸ್ಕೋಪಿ ಫೆಸಿಲಿಟಿ, ಹೈಟೆಕ್ OT, ಲೇಬರ್ ರೂಮ್, NICU ಫೆಸಿಲಿಟಿ, CTG ಯಂತ್ರ, ನೋವು ರಹಿತ ವಿತರಣೆ, ಇನ್ನು ಅತ್ಯಾಧುನಿಕ ಸಲಕರಣೆಗಳನ್ನು ಹೊಂದಿದೆ. ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪಾ ಹನುಮಸಾಗರ್, ಆದಿತ್ಯ ಹಾಸ್ಪಿಟಲ್, ಆಶಾಪುರ್ ರೋಡ್, ರಾಯಚೂರಿಂದ. ನಾನು ಸುಮಾರು 2007ರಿಂದ ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಬಂಜೆತನ ನಿವಾರಣಾ, ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಲ್ಯಾಪ್ರೋಸ್ಕೋಪಿ ಸರ್ಜರೀಸು ಅದೆಲ್ಲ ನಮ್ಮ ಸ್ಪೆಷಲೈಸೇಷನ್ನು. ನಮ್ಮ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ 20 ವರ್ಷ, 18 ವರ್ಷ, 15 ವರ್ಷದಿಂದ ಮಕ್ಕಳಾಗದೇ ಇರೋರು ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಂಡು, ಕೆಲವೊಬ್ಬರು ನ್ಯಾಚುರಲ್ ಆಗಿ, ಕೆಲವೊಬ್ಬರು IVF ಹೆಲ್ಪ್ ತೊಗೊಂಡು ಕನ್ಸೀವ್ ಆಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಆ ಥರ ಏನಾದರೂ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕೊಟ್ಟ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಥಳ: ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರ್. ಸೆಲ್ ನಂಬರ್ 8718923336. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಖೇವರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್. ನಮ್ಮಲ್ಲಿ ನಾಮಕರಣ, ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್, ಕಿಟಿ ಪಾರ್ಟಿ, ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ನಮ್ಮ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್ ಮತ್ತು ಕ್ಯಾಟರಿಂಗ್ ಹೇಳಿ ಮಾಡಿಸಿದಂತಿದೆ. 1500ರಿಂದ 2000 ಜನ ಕುಳಿತುಕೊಳ್ಳುವ ಆಸನ, ನಿಮಗೆ ಬೇಕಾದ ರೀತಿಯಲ್ಲಿ ವಿವಿಧ ಬಗೆಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಬೃಹದಾಕಾರದ ಊಟದ ಸ್ಥಳದ ವ್ಯವಸ್ಥೆ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ಹಾಗೂ ಜನರೇಟರ್ ಮತ್ತು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ನಾವು ಜನರ ಮನ ಮುಟ್ಟುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿಕೊಡುತ್ತೇವೆ. ಇಂದು ಸಂಪರ್ಕಿಸಿ ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾತಲಾಬ್, ರಾಯಚೂರು. ಖೇವರಾಜ್ ದೇವದಾ. ಮೊಬೈಲ್ ನಂಬರ್ 9741687789. ನೀವು ಮನೆ ಕಟ್ಟುತ್ತಿರುವಿರಾ? ಹಾಗಾದರೆ ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್, ಸುಡನ್ ಮತ್ತು ಗಾನಾ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. ಇವರಲ್ಲಿ ಫಸ್ಟ್ ಕ್ವಾಲಿಟಿ ಮತ್ತು ಸೆಕೆಂಡ್ ಕ್ವಾಲಿಟಿ ಉತ್ತಮ ಕಲರ್ ಇರುವಂತಹ ಟೀಕ್ ವುಡ್ ನಿಮ್ಮ ಕೈಗೆಟುಕುವ ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತವೆ ಮತ್ತು ಎಲ್ಲಾ ತರಹದ ಸೈಜ್ಗಳಾದ 9×4, 8×4, 6×4, 5×3, 12 1.5, 10 1.5, 8 1.5, 6 1.5, 7 1.5, 5 1.5, 4 1.5,
3 1.5 ಇನ್ನು ಹಲವು ಸೈಜುಗಳಲ್ಲಿ ದೊರೆಯುತ್ತವೆ. ಮತ್ತೆ ತಡ, ನಿಮ್ಮ ಮನೆಯ ಬಾಗಿಲು ಕಿಟಕಿ ಸುಂದರವಾಗಿ ಕಾಣಲು ಭಾರತ್ ಟಿಂಬರಿಗೆ ಭೇಟಿ ಕೊಡಿ. ವಿಳಾಸ HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ 9686893503. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮೆಹಬೂಬ್ ಜಿಲಾನಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಸುಧೀಂದ್ರ ಜಾಗೀರ್ದಾರ್ ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತ ಮೆಹಬೂಬ್ ಜಿಲಾನಿ ಇವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿರಿಯ ಉಪಾಧ್ಯಕ್ಷ ಸುಧೀಂದ್ರ ಜಾಗೀರ್ದಾರ್ ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 18ರ ಅಮರಖೇಡ್ ಬಡಾವಣೆಯ ದೃಢೀಕೃತ ನಕಲನ್ನು ನೀಡಲು ಅರ್ಜಿ ಸಲ್ಲಿಸಿದ್ದು ಇದುವರೆಗೆ ಯಾವುದೇ ಸಮರ್ಪಕ ಉತ್ತರ ನೀಡಿಲ್ಲ. ಆಯುಕ್ತರು ಸಾರ್ವಜನಿಕರ ಕುಂದುಕೊರತೆಗಳು, ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಕಚೇರಿಯಲ್ಲಿ ಬಡಾವಣೆಯ ಮೂಲ ನಕ್ಷೆಗಳು ನಾಪತ್ತೆಯಾಗಿವೆ. ದೃಢೀಕೃತ ಪತ್ರವನ್ನು ನೀಡುತ್ತಿಲ್ಲ. ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ಎಂದು ದೂರಿದರು. ಪ್ರಭಾವಿ ವ್ಯಕ್ತಿಗಳು ಭೂ ಮಾಫಿಯಾ ಹಾಗೂ ರಾಜಕಾರಣಿಗಳ ಒತ್ತಡದಿಂದ ದಾಖಲೆ ನೀಡುತ್ತಿಲ್ಲ ಎಂದರು. ನಗರಸಭೆಯಲ್ಲಿ ಈ ಖಾತಾ ಪಡೆಯಲು ನಗರಾಭಿವೃದ್ಧಿ ಪ್ರಾಧಿಕಾರದ ದೃಢೀಕೃತ ಪತ್ರ ಅಗತ್ಯವಿದೆ. ಸಾರ್ವಜನಿಕರಿಗೂ ಸಹ ತೊಂದರೆಗಳಾಗುತ್ತಿವೆ. ಜಿಲ್ಲಾಧಿಕಾರಿಗಳು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಿ, ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧಿಕಾರಿ ರಾಯಚೂರು ಮಾನ್ಯ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೆಹಬೂಬ್ ಜಿಲಾನಿ ಇವರ ನಿರ್ಲಕ್ಷ್ಯನ ಹಾಗೂ ಜವಾಬ್ದಾರಿ ನಿರ್ವಹಿಸುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ರಾಯಚೂರು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 18ರ ಅಮರಖೇಡ್ ಬಡಾವಣೆಯ ದೃಢೀಕೃತ ನಕಲನ್ನು ನೀಡುವ ಸಂಬಂಧದಲ್ಲಿ ಕಾರ್ಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಇದುವರೆಗೆ ಇದರ ಬಗ್ಗೆ ಯಾವುದೇ ರೀತಿಯ ಸ್ಪಂದಿಸದೆ ಮತ್ತು ಬಡಾವಣೆಗೆ ಸಂಬಂಧಿಸಿದ ರಾಯಚೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ
ಹಾಗೂ ಜಿಲ್ಲಾನಿ ಇವರ ಪ್ರಭಾರಿ ಆಯುಕ್ತರಾಗಿದ್ದು ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಆಗಲಿ ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಮತ್ತು ಸ್ವಂತ ಇವರನ್ನು ಈ ಸಂಬಂಧದಲ್ಲಿ ಭೇಟಿಯಾಗಿ ವಿಚಾರಿಸಲಾಗಿ ನಗರಾಭಿವೃದ್ಧಿ ಕಾರ್ಯಾಲಯದಲ್ಲಿ ಬಡಾವಣೆಯ ಮೂಲ ವೆಚ್ಚಗಳು ದೊರಕುತ್ತಿಲ್ಲ. ಕಾರಣ ಧೃವೀಕೃತ ಪತ್ರವನ್ನು ನೀಡಲು ಸಾಧ್ಯವಿಲ್ಲ ಎಂದು ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಾರೆ. ಇದರಿಂದ ಮಾನ್ಯ ಆಯುಕ್ತರು ಬಡಾವಣೆಯ ಕೆಲವೊಂದು ಪ್ರಭಾವಿ ವ್ಯಕ್ತಿಗಳ ಅಂದರೆ ರಾಜ್ಯದ ಭೂಮಾಫಿಯಾ ಹಾಗೂ ರಾಜಕಾರಣಿಗಳ ಒತ್ತಡದಿಂದ ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದರಿಂದ ನನಗೆ ನಗರದಲ್ಲಿ ಖಾತಾ ಪಡೆಯುವುದಕ್ಕೋಸ್ಕರ ನಗರಾಭಿವೃದ್ಧಿ ಪ್ರಾಧಿಕಾರ ಧೃವೀಕೃತ ಪತ್ರ ಹೇಳುತ್ತದೆ. ಕಾರಣ ಈ ಸಂಬಂಧದಲ್ಲಿ ತಾವು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮೀಸಲು ಸಾರ್ವಜನಿಕರಿಂದ ನಿಗದಿತ ತೊಂದರೆಗಳಾಗುತ್ತಿರುವುದನ್ನು ತಕ್ಷಣವೇ ಪರಿಹರಿಸಿ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಸಂಬಂಧಪಟ್ಟವರಿಗೆ ಆದೇಶ. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿದರು. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿದರು. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಿಂದಲೇ ಭಾರೀ ಅವ್ಯವಹಾರ ನಡೆದು ಸರ್ಕಾರದ ಹಣವನ್ನು ಲೂಟಿ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೇದಾಪುರ ಗ್ರಾಮದಲ್ಲಿ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಗ್ರಾಮ ಸಭೆಯನ್ನು ಕರೆಯದೆ ತಾವೇ ದಾಖಲೆಗಳನ್ನು ಸೃಷ್ಟಿಸಿ ಸದಸ್ಯ ದ್ಯಾವಮ್ಮ ಗಂಡ ಶೀಲವಂತ ತಮ್ಮ ಹೆಸರಿನಲ್ಲಿ ಮತ್ತೊಬ್ಬ ಸದಸ್ಯ ನಾಗಪ್ಪ ಇವರು ತಮ್ಮ ತಾಯಿಯ ಹೆಸರಿನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದಿಂದ ಬಿಲ್ಲನ್ನು ಎತ್ತುವಳಿ ಮಾಡಿಕೊಂಡಿದ್ದಾರೆ. ಇನ್ನು ಕೆಲವು ಸದಸ್ಯರು ಮನೆಗಳನ್ನು ಕಟ್ಟಿಕೊಳ್ಳದೆ ಬೇರೆ ಕಟ್ಟಡಗಳ ಮುಂದೆ ನಿಂತು ಫೋಟೋ ತೆಗೆಸಿಕೊಂಡು ಮನೆ ಕಟ್ಟಿರುವಂತೆ ತಿಳಿಸಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ದೂರಿದರು. ತನಿಖಾ ಅಧಿಕಾರಿಗಳನ್ನು ನೇಮಿಸಿ ತನಿಖೆ ಮಾಡಿ ತಪ್ಪಿತಸ್ಥರ ಸದಸ್ಯರಿಂದ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ಸದಸ್ಯತ್ವವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವವನ್ನು ಕೂಡ ರದ್ದುಪಡಿಸುವ ಕುರಿತು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ರಾಯಚೂರು ವತಿಯಿಂದ ತಮ್ಮನ್ನು ದೂರು ಪತ್ರದ ಮೂಲಕ ಆಗ್ರಹಿಸುತ್ತೇನೆಂದರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಕೋಟಾ ಗ್ರಾಮ ಪಂಚಾಯತ್ನ ಸದಸ್ಯರಿಂದಲೇ ಭಾರೀ ಅವ್ಯವಹಾರ ನಡೆದು ಸರ್ಕಾರದ ಹಣವನ್ನು ಲೂಟಿ ಮಾಡಿರುತ್ತಾರೆ. ಸದರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮೇದನಾಪುರ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಯಾವುದೇ ಗ್ರಾಮ ಸಭೆಯನ್ನು ಕರೆದು ಒಳಗೊಳಗೆ ತಾವೇ ದಾಖಲೆ ಸೃಷ್ಟಿಸಿಕೊಂಡು ಸದಸ್ಯರು ದ್ಯಾವಮ್ಮ ಗಂಡ ಶೀಲವಂತ ಮತ್ತು ತಮ್ಮ ಹೆಸರಿನಲ್ಲಿ ಮತ್ತೊಬ್ಬ ಸದಸ್ಯರಾದ ನಾಗಪ್ಪ ಇವರು ತಮ್ಮ ತಾಯಿ ಹೆಸರಿನಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆಗಳನ್ನು ಕಟ್ಟಿಕೊಂಡು ಸರ್ಕಾರದಿಂದ ಬಿಲ್ಲನ್ನು ಎತ್ತುವಳಿ ಮಾಡಿಕೊಂಡಿರುತ್ತಾರೆ. ಇನ್ನೂ ಕೆಲವು ಸದಸ್ಯರು ಮನೆಗಳನ್ನು ಕಟ್ಟಿಕೊಳ್ಳದೆ ಬೇರೆ ಕಟ್ಟಡಗಳ ಮುಂದೆ ನಿಂತು ಫೋಟೋ ತೆಗೆದುಕೊಂಡು ಮನೆ ಕಟ್ಟುವಂತೆ ತಿಳಿಸಿ ಹಣವನ್ನು ಲೂಟಿ ಮಾಡಿರುತ್ತಾರೆ. ಆದ್ದರಿಂದ ದಯಾಳುಗಳ ತಾವುಗಳು ಕೂಡಲೇ ತನಿಖಾಧಿಕಾರಿಗಳನ್ನು ನೇಮಿಸಿ ತನಿಖೆ ಮಾಡಿ ತಪ್ಪಿತಸ್ಥರ ಸದಸ್ಯರಿಂದ ಸರ್ಕಾರದ ಹಣವನ್ನು ವಸೂಲಿ ಮಾಡಿ ಸದಸ್ಯತ್ವವನ್ನು ತಕ್ಷಣವೇ ರದ್ದುಪಡಿಸಬೇಕೆಂದು ನಮ್ಮ ಸಂಘಕ್ಕೆ ಒತ್ತಾಯಿಸುತ್ತದೆ. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂದೆ ಉಗ್ರ ಸ್ವರೂಪದ ಹೋರಾಟ ರೂಪಿಸಲಾಗಿದೆ ಎಂದು ತಿಳಿಸುತ್ತೇವೆ ಎಂದು ಧನ್ಯವಾದಗಳು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೊಂಡಪ್ಪ, ಎಂಎಸ್ ವೆಂಕಟೇಶ್, ನಾಗರಾಜ್, ವೀರೇಶ್ ಜಲಗಾರ್, ನರಸಿಂಹಲು, ರಘುನಾಥ್, ತಿಮ್ಮಪ್ಪ ಇದ್ದರು. 12ನೇ ಶತಮಾನದ ಶಿವಶರಣರು ಹಾಕಿಕೊಟ್ಟ ಮಾರ್ಗ ಎಂದೆಂದಿಗೂ ಮರೆಯಲಿಕ್ಕೆ ಆಗದು. ಬಸವ ಅಲ್ಲಮ ಅಕ್ಕ ಮಹಾದೇವಿಯರಾಗಿದ್ದು ತಮ್ಮ ವಚನ ಸಾಹಿತ್ಯದಿಂದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸನ್ಮಾರ್ಗವನ್ನು ತೋರಿಸುವ ಕೆಲಸ ಮಾಡಿದ್ದಾರೆ. ಶಿವಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಜೀವನ ಪಾವನ ಎಂದು ರಾಮಣ್ಣ ಬಯೋ ಶಿಕ್ಷಕರು ಉಪನ್ಯಾಸಕ ನೆರವೇರಿಸಿ ಮಾತನಾಡಿದರು. 12ನೇ ಶತಮಾನದ ಶಿವಶರಣರು ಹಾಕಿಕೊಟ್ಟ ಮಾರ್ಗ ಎಂದೆಂದಿಗೂ ಮರೆಯಲಿಕ್ಕಾಗದು. ಬಸವ ಅಲ್ಲಮ ಅಕ್ಕ ಮಹಾದೇವಿಯರಾದಿಯಾಗಿ ತಮ್ಮ ವಚನ ಸಾಹಿತ್ಯದಿಂದ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಸನ್ಮಾರ್ಗವನ್ನು ತೋರಿಸುವ ಕೆಲಸ ಮಾಡಿದ್ದಾರೆ. ಶಿವಶರಣರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಗಿದ್ದಲ್ಲಿ ನಮ್ಮ ಜೀವನ ಪಾವನ ಎಂದು ರಾಮಣ್ಣ ಬೋಯರ್ ಶಿಕ್ಷಕರು ಉಪನ್ಯಾಸ ನೆರವೇರಿಸಿ ಮಾತನಾಡಿದರು. ಅವರು ಇಂದು ರಾಯಚೂರಿನ ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಚಟ್ಟೆಮಾವಾಸ್ಯೆ ನಿಮಿತ್ತ ಏರ್ಪಡಿಸಿದ 36ನೇ ಶರಣರ ಶಿವಾನುಭವ ಚಿಂತನಾಗೋಷ್ಠಿಯ ಶರಣರ ಯಶಸ್ವಿ ಬದುಕಿನ ಅತ್ತ ನಮ್ಮ ಚಿತ್ತ ವಿಷಯ ಕುರಿತು ಉಪನ್ಯಾಸವನ್ನು ನೆರವೇರಿಸಿ ಮಾತನಾಡಿದರು. ಶರಣರು, ಸಂತರು, ದಾರ್ಶನಿಕರು ಈ ನಾಡಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ವಚನ ಸಾಹಿತ್ಯದಲ್ಲಿ ಅಣ್ಣ ಬಸವಣ್ಣನವರ ಒಂದು ನುಡಿ ಜೀವನದ ಮಹಾಕಾವ್ಯಕ್ಕೆ ಹೋಲುತ್ತದೆ. ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ,
ಇದೊಂದೇ ನುಡಿಯಲ್ಲಿ ನಮ್ಮ ಜೀವನವನ್ನು ಪರಿಶುದ್ಧ ಮಾಡಿಕೊಳ್ಳುವ ಮಾರ್ಗ ಇದಾಗಿದೆ. ಚಿತ್ತವಿಲ್ಲದ ಮನಸ್ಸು ಏಸುಗುಡಿ ಸುತ್ತಿದರೇನು ಫಲ. ಮನುಷ್ಯ ಡಾಂಬಿಕ ಭಕ್ತಿಯನ್ನು ಬಿಟ್ಟು ನಿಜವಾದ ಭಕ್ತಿಯನ್ನು ತೋರಿದ್ದಾದರೆ ಆ ದೇವನು ಖಂಡಿತ ಮಾರ್ಗ ತೋರುತ್ತಾನೆ. ನಾವು ನಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳದೆ ಇನ್ನೊಬ್ಬರ ಬಗ್ಗೆ ಮಾತನಾಡುವುದು ಸರ್ವತಾ ತಪ್ಪು. ಹಾಗಾಗಿ ಇದಕ್ಕಿಂತ ಮುಂಚೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವುದು ಮುಖ್ಯ. ಹಣ ಅಂತಸ್ತು ಇರುವವರು ಮಾತ್ರ ಶ್ರೀಮಂತರಲ್ಲ. ಬಡವ ಮನೆಯಲ್ಲಿ ಏನೂ ಇಲ್ಲದೆ ಇರಬಹುದು, ಆದರೆ ಅವನಲ್ಲಿ ಸಂಸ್ಕೃತಿ ಸಂಸ್ಕಾರ ಹೊಂದಿದ್ದರೆ ಅವನಷ್ಟು ಶ್ರೀಮಂತ ಮತ್ತಾರೂ ಇಲ್ಲ. ಹಾಗಾಗಿ ನಾವು ಇಂದು ನಮ್ಮ ಶ್ರೀಮಂತಿಕೆಯನ್ನು ತೋರ್ಪಡಿಸದೆ ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕಾಗಿದೆ. ಗುರು ಹಿರಿಯರಿಗೆ ಗೌರವ ನೀಡುವುದು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡುವುದು, ಮಕ್ಕಳಿಗೆ ಆಸ್ತಿಯನ್ನು ಮಾಡದೆ ಮಕ್ಕಳನ್ನೇ ಆಸ್ತಿ ಮಾಡಬೇಕೆಂದು ಹೀಗೆ ಅನೇಕ ಉದಾಹರಣೆಗಳ ಮೂಲಕ ದೃಷ್ಟಾಂತ ನೀಡಿ ಉತ್ತಮವಾಗಿ ಮಾತನಾಡಿದರು. ಸರ್ವಜ್ಞ ಒಂದೇ ನುಡಿ ಅಲ್ಲ, ಎಲ್ಲ ನುಡಿಗಳನ್ನು ಕಲಿತು ಸರ್ವಜ್ಞನಾಥ ಅಂತ ಅವರಿವರವರು ಕೇಳಿ ಆತ್ಮೆ ಹೇಳ್ತಾ ಇದ್ದಾನೆ. ಚಿತ್ತ ನಮ್ಮ ಮನಸ್ಸು ಅಂತ, ನಮ್ಮ ಮನಸ್ಸು ಹೇಗೆ ಕಾರ್ಯ ಮಾಡ್ತದೆ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಒಂದು ಸಲ ಒಬ್ಳು ಹುಡುಗಿ PUC ಓದ್ತಾ ಇದ್ಲು. ತಂದೆ ಹೇಳ್ತಾ ಇದ್ದಾನೆ, ಹೋಗಮ್ಮ ಇಲ್ಲಿ ಪಕ್ಕದಲ್ಲಿ ಗಿರಿ ಅಭಯ ಆಂಜನೇಯ ದೇವಸ್ಥಾನ ಇದೆ, ಹೋಗಿ ಬಾರಮ್ಮ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಅಲ್ಲಿ ಹುಡುಗರಿದ್ದಾರೆ, ನನ್ನನ್ನೇ ನೋಡ್ತಾ ಇದ್ದಾರೆ, ಅಲ್ಲಿ ಚೇಷ್ಟೆ ಮಾಡ್ತಾ ಇದ್ದಾರೆ, ನನಗೆ ಹೋಗುದಿಲ್ಲ, ನನಗೆ ನಾಚಿಕೆ ಆಗ್ತದೆ ಅಂತ ಹೇಳ್ತಾರೆ. ಆಗ ತಂದೆ ಹೇಳ್ತಾರೆ, ನೋಡಮ್ಮ ಈಗ ನಾಚಿಕೊಂಡ್ರೆ ನಮ್ಗೆ ಜೀವನ ಆಗುದಿಲ್ಲ, ಮುಂದೆ ನಿನ್ನ ಕಾಲ ಮೇಲೆ ನೀನು ನಿಲ್ಬೇಕಾಗಿರ್ತದೆ. ಅದ್ರ ಸಲುವಾಗಿ ನಾನು ಹೇಳ್ದಂಗ ಕೇಳಿ ನೀನು, ನಾನು ಕಳಿಸುತ್ತೇನೆ, ನನ್ನ ಏನು ಹೇಳ್ತೀನಿ ಅದನ್ನ ಪಾಲಿಸು, ನಿನಗೆ ಒಳ್ಳೇದಾಗ್ತದ, ಹೋಗಿ ಬರ್ತೀಯ. ಅಪ್ಪ ನಾನು ಹೋಗಿ ಬರ್ತೀನಿ, ನೀ ಏನು ಹೇಳ್ತೀನಿ ಹೇಳು ಒಂದು. ಅದಕ್ಕ ತಂದೆ ಹೇಳಿದ, ನೋಡಮ್ಮ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಬಾ. ಆ ಗ್ಲಾಸ್ ನೀರು ತೆಗೆದುಕೊಂಡು ಬಂದು ಶ್ರೀ ಗಿರಿ ಅಭಯಾಂಜನೇಯ ದೇವಸ್ಥಾನಕ್ಕೆ 5 ಸುತ್ತುಗಳನ್ನು ಸುತ್ತಿ ಬರಬೇಕು. ಆದ್ರೆ ಒಂದು ಕಂಡೀಷನ್, ಅದರಲ್ಲಿ ಇರ್ತಕ್ಕಂಥ ನೀರು ಒಂದು ಹನಿಯೂ ಕೂಡ ಕೆಳಗೆ ಬೀಳಬಾರದು. ಇಷ್ಟೇ ಅಪ್ಪ, ನಾನು ಹೋಗಿ ಬರ್ತೀನಿ ಅಂದ. ಆಯ್ತು, ಮನೆಯಲ್ಲಿ ಸ್ನಾನ ಮಾಡಿದ್ಲು, ಪೂಜೆಗೆ ಏನೇನು ಬೇಕು ಎಲ್ಲ ತಗೊಂಡು ತಂದೆ ಹೇಳಿದಂತೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಮನೆಯಿಂದ ಬಂದು ಸೀದಾ ದೇವಸ್ಥಾನದ ಎದುರಿಗೆ ಬಂದು 1ನೇ ಪ್ರದಕ್ಷಿಣೆ ಮಾಡಿದ್ಲು. 1 ಸುತ್ತು ಹಾಕಿದ್ರು, 2 ಸುತ್ತು ಹಾಕಿದ್ರು, 3 ಸುತ್ತು ಹಾಕಿದ್ರು, 4ನೇ ಸುತ್ತು ಹಾಕಿದ್ರು, 5ನೇ ಸುತ್ತು ಹಾಕಿ ನಮಸ್ಕಾರ ಮಾಡಿ ಸೀದಾ ಮನೆಗೆ ಬಂದು ತಂದೆಯನ್ನು ಭೇಟಿ ಆದ. ಅಮ್ಮ ಪ್ರದಕ್ಷಿಣೆ ಮಾಡಿ ಬಂದೆ ಅಮ್ಮ. ಆಯ್ತು ಅಪ್ಪ, ಪ್ರದಕ್ಷಿಣೆ ಮಾಡಿ ಬಂದ. ನೀನು ಯಾರು ನೋಡಿದರು? ನಾನು ಯಾರು ನೋಡ್ಯಾರೋ ನನ್ಗೆ ಗೊತ್ತಿಲ್ಲ. ಯಾಕ? ನಾನು ನೀರು ಎಲ್ಲಿ ಬೀಳುತ್ತದೋ ಒಂದು ಹನಿ ಭೂಮಿ ಮೇಲೆ, ನೀನು ಹೇಳಿದ್ದಲ್ಲ ಒಂದು ಹನಿನೂ ಕೂಡ ಬೀಳಬಾರ್ದು ಅಂತ ಹೇಳಿದ್ದಲ್ಲ, ಅದಕ್ಕೆ ನಾನು ನೀರನ್ನೇ ನೋಡ್ತಾ ಇದ್ದೆ. ಒಂದು ಹನಿನೂ ಕೂಡ ಬೀಳ್ದಂಗ ನಾನು ನೀರಿನ ಕಡೆ ಲಕ್ಷ್ಯ ವಹಿಸಿದ್ದೆ. ಅದಕ್ಕಾಗಿ ನೀರ್ ಕಡೆ ನೋಡ್ತಾ ಇದ್ದೆ. ನನ್ನ ಲಕ್ಷ್ಯ ಎಲ್ಲ ಆ ಕಡೆ ನಿಂತು ನಾನು ಯಾರು ನೋಡ್ಯಾರೋ ನನಗೆ ಗೊತ್ತಿಲ್ಲ. ನೋಡಮ್ಮ, ಯಾರು ನೋಡ್ತಾರ ಬಿಡ್ತಾರಲ್ಲ, ನಮ್ಮ ಕೆಲಸದ ಕಡೆ ನಮ್ಮ ಲಕ್ಷ್ಯ ಇರಬೇಕು. ಅಂದ್ರೆ ತಾನೇ ನೀನು ಮುಂದೆ ಬೆಳೆದು ದೊಡ್ಡವಾಗ್ತಿದಿ, ನಿನ್ನ ಕಾಲ ಮೇಲೆ ನಿಲ್ತಿದಿ, ನಿನಗೆ ಯೋಗ್ಯವಾದಂತಹ ಸಾಧನೆಯಿಂದ ನಿನಗೆ ಜನ ಮೆಚ್ಚುಗೆಯನ್ನು ಕೊಡ್ತಾರೆ. ಅವರಿವರ ಮಾತುಗಳಿಗೆ ನಾವು ಬೆಲೆ ಕೊಡಬಾರದು. ಅದಕ್ಕ ಮತ್ತೊಬ್ಬರ ಬಗ್ಗೆ ಹೇಳಬಾರದು. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ ಶ್ರೀ ಭೀಮಯ್ಯ ನಾಯಕ್, ಕಾರ್ಯಪಾಲಕ ಅಭಿಯಂತರರು, ಕೆಪಿಸಿಸಿ ಶಕ್ತಿನಗರ ಹಾಗೂ ಹಿರಿಯ ಉಪಾಧ್ಯಕ್ಷರು, ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ರಾಯಚೂರು ಮಾತನಾಡಿದರು. ಬಸವಾದಿ ಶರಣರ ಅನುಭವ ಮಂಟಪದಲ್ಲಿ ತಮ್ಮ ಅನುಭವದ ನುಡಿಗಳ ಬಗ್ಗೆ ಚರ್ಚೆ ನಡೆಯುತ್ತಿತ್ತು. ಈಗಿನ ನಮ್ಮ ಸಂಸತ್ ಭವನ ಹಾಗೂ ವಿಧಾನಸೌಧದಲ್ಲಿ ನಡೆಯುವ ಚರ್ಚೆಗಳು ದೇಶದ ರಾಜ್ಯದ ಅಭಿವೃದ್ಧಿಗೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡುವುದು ನೆನಪಿಗೆ ಬರುತ್ತವೆ. ಶರಣರ ನಡೆನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಮಾರ್ಗವನ್ನು ಅನುಸರಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಇಲ್ಲಿನ ಮೈದಾನದಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳುತ್ತೇನೆ, ನನ್ನಿಂದ ಆಗುವಷ್ಟು ಸಹಕಾರ ನೀಡುತ್ತೇನೆ ಎಂದು ತಿಳಿಸಿದರು. ಶ್ರೀ ಗಿರಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮಿತಿಯವರು ಇಂತಹ ಉತ್ತಮ ವಾತಾವರಣದಲ್ಲಿ ಶರಣರ ಚಿಂತನೆ ಗೋಷ್ಠಿಗಳನ್ನು ನಡೆಸಿ ಎಲ್ಲರ ಬದುಕಿಗೆ ಮಾರ್ಗದರ್ಶನ ಮಾಡುವಂತಹ ಕಾರ್ಯ ಶ್ಲಾಘನೀಯ. ಹಾಗಾಗಿ ಈ ಶರಣರ ಚಿಂತನಾಗೋಷ್ಠಿಗಳು 12ನೇ ಶತಮಾನದ ಅನುಭವ ಮಂಟಪವನ್ನು ನೆನಪಿಸುತ್ತದೆ ಎಂದು ತಿಳಿಸಿದರು. ಶಿವಾನುಗೋಷ್ಠಿ ಚಿಂತನ ಶಿವಾನುಭವ ಗೋಷ್ಠಿಗೆ ನನ್ನನ್ನು ಉದ್ಘಾಟಕರಾಗಿ ಕರೆದಿದ್ದು ನನ್ನ ಸೌಭಾಗ್ಯವೂ ಸರಿ. ಈ ಒಂದು ಕಾರ್ಯಕ್ರಮದಲ್ಲಿ ಶರಣರು ಸಂತರು ಇರಬೇಕಾಗಿತ್ತು ಅನಿಸುತ್ತೆ ನನಗೆ.
ಅವ್ರನ್ನ ಕರೆಸಬೇಕಾಗಿತ್ತು. ಬಟ್ ಶರಣ ಸಂತರು 12ನೇ ಶತಮಾನದಲ್ಲಿ ಬಸವಾದಿ ಶರಣರು ತಮ್ಮ ವಚನದ ಮೂಲಕ ಮತ್ತು ಶರಣ ಸಾಹಿತ್ಯದ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ, ಜಾತಿ ಸಂಕಲನಗಳನ್ನು ತಿದ್ದಿ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ. ಆ ಒಂದು ಶರಣರ ಗೋಷ್ಠಿ ನಿಜಕ್ಕೂ ಯಶಸ್ವಿಯಾಗಬೇಕು. ಇಂಥ ಒಂದು ಶರಣರ ಚಿಂತನೆಯನ್ನು ನಮ್ಮ ಭಾರತದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಜಾರಿಗೆ ತಂದು ಈಗ ನಮ್ಮ ಭಾರತ ದೇಶವು ಸದೃಢ ದೇಶವನ್ನಾಗಿ ಮಾಡುವಲ್ಲಿ ಸಂವಿಧಾನ ನಮಗೆ ಮಹತ್ವದ ಪಾತ್ರ ವಹಿಸುತ್ತೆ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಇಂಥ ಒಂದು ಸಂದರ್ಭದಲ್ಲಿ ನಾವು ಇಂಥ ದೇವಸ್ಥಾನದಲ್ಲಿ ಈ ಎಲ್ಲ ಭಕ್ತರು ಕನ್ನಡದಿಂದ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಗಲು ಕೊಟ್ಟಿದ್ದಾರೆ. ಆಮೇಲೆ ಈ ಒಂದು ನಗರಸಭಾ ಸದಸ್ಯರಾದ ರವೀಂದ್ರ ಚಂದ್ರಣ್ಣ ಅವರು ಎಲ್ಲ ಕಡೆ ಅವರು ಚಾಪು ಮೂಡಿಸಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಕೂಡ ಅವರು ತುಂಬಾ ಜನರೊಳಗಾಗಿದ್ದಾರೆ. ಅವ್ರು ತುಂಬಾ ನಮಗೆ ಬೇಕಾದವರು ಬಹಳ ದಿನಗಳ ಪರಿಚಯ ಇದ್ವಿ. ನಾವು ಹತ್ತಿರ ಮಾತಾಡಿರ್ಲಿಲ್ಲ, ಫೋನಲ್ಲಿ ಮಾತಾಡಿದ್ವಿ. ಈ ಒಂದು ಸಂದರ್ಭ ನಮಗೆ ಇವಾಗ ಕೂಡಿ ಬಂತು. ಇಂಥ ಒಂದು ಸಂದರ್ಭದಲ್ಲಿ ಬಸವರಾಜ್ ಸರ್ ಅವರು ಇಂಥ ಒಂದು ಕಾರ್ಯಕ್ರಮ ನಿಜಕ್ಕೂ ಗಿರೀಶ್ ಸರ್ ಹೇಳಿದಂಗೆ ಯಾವುದೋ ಒಂದು ಸಂಘಟನೆ ಮಾಡೋದು ತುಂಬಾ ಕಷ್ಟ, ತುಂಬಾ ಅಡೆತಡೆಗಳು ಎದುರಾಗ್ತವೆ. ಆದ್ರೆ ಅವರು ಮನೆಯನ್ನ ಬಿಟ್ಟು ಇಂಥ ಒಂದು ದೇವಸ್ಥಾನದ ಸಮಿತಿ ಪರವಾಗಿ ತಮ್ಮ ಪ್ರತಿ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಶ್ಲಾಘನೀಯ ವಿಷಯ. ಅವರಿಗೂ ಮತ್ತು ಅವರ ಸಮಿತಿಯರಿಗೂ ನಿಜಕ್ಕೂ ನಮ್ಮ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವ್ರು ಹೇಳಿದ್ರು ಅವ್ರೇನು ಲೈಟ್ ವ್ಯವಸ್ಥೆ ಮಾಡ್ಬೇಕಂತ ನಮ್ಗೆ ಕೇಳಿದ್ದಾರೆ. ಅದು ನಮ್ಮ ಎಂ ಗಿರಿಯಪ್ಪ ದಿನ್ನಿ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಳೆದ 5 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಯುತ್ತಾ ಬಂದಿರುತ್ತವೆ. ಹಾಗೆಯೇ ಕಳೆದ 3 ವರ್ಷಗಳ ಹಿಂದೆ ಅನ್ನದ ದಾಸೋಹದ ಜೊತೆಗೆ ಜ್ಞಾನ ದಾಸೋಹದ ಶರಣರ ಚಿಂತನೆಗೋಷ್ಠಿಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ರಾಯಚೂರಿನ ನಾಗರಿಕರಿಗೆ ಹಾಗೂ ಬಡಾವಣೆಯ ಎಲ್ಲ ನಿವಾಸಿಗಳಿಗೆ ಜ್ಞಾನವನ್ನು ಉಣಬಡಿಸುವ ಕೆಲಸ ನಡೆಯುತ್ತಿದೆ. ಇದಕ್ಕೆ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಬಿ ಬಸವರಾಜ್ ಹಾಗೂ ಅವರ ತಂಡ ಅವರ ಶ್ರಮವೇ ಕಾರಣ ಎಂದು ತಿಳಿಸಿದರು. 2019 ಫೆಬ್ರವರಿ 17ರಂದು ಈ ದೇವಸ್ಥಾನ ನಿರ್ಮಾಣವಾಗಿ ಕನಿಷ್ಠ ಈಗ 5 ವರ್ಷಗಳು ಮೇಲ್ಪಟ್ಟಾಯಿತು. ಆರಂಭದಲ್ಲಿ ಈ ದೇವಸ್ಥಾನ ನಿರ್ಮಾಣ ಮಾಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು, ಯಾಕಂದ್ರೆ ಒಂದು ಹೊಸದಾಗಿ ಬಡಾವಣೆ ಆಗಿತ್ತು, ಕೆಲವೊಂದು ಮನೆಗಳು ಮಾತ್ರ ಇದ್ದವು. ಅಂತಹ ಸಂದರ್ಭದಲ್ಲಿ ಬಿ ಬಸವರಾಜ್ ಅವರು ಈ ಒಂದು ಮುಂಚೂಣಿ ಒಂದು ನಾಯಕತ್ವ ವಹಿಸಿ ಇಲ್ಲಿ ಈ ಒಂದು ಸ್ಥಾನದಲ್ಲಿ ದೇವಸ್ಥಾನ ಆಗ್ಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಅವತ್ತಿನ ದಿನ ಎಲ್ಲರ ಸಹಾಯವನ್ನು ಪಡೆದವು. ಬಡಾವಣೆಯ ನಿವಾಸಿಗಳ ಮತ್ತು ಬಡಾವಣೆಯ ಎಲ್ಲ ಹಿರಿಯರ ಒಂದು ಸಹಾಯ ಮತ್ತೆ ರಾಯಚೂರಿನ ಹಿರಿಯ ನಾಗರಿಕರ ಸಹಾಯವನ್ನು ಪಡೆದು 2019 ಫೆಬ್ರವರಿ 17ರಂದು ಈ ಒಂದು ದೇವಸ್ಥಾನದ ಉದ್ಘಾಟನೆ ಆಗ್ತದೆ. ನಿರ್ಮಾಣವಾಗಿ ಉದ್ಘಾಟನೆಯಾದ ನಂತರ ಆರಂಭದಲ್ಲಿ ಕನಿಷ್ಠ 2 ವರ್ಷಗಳವರೆಗೆ ಕೇವಲ ಒಂದು ದಾಸೋಹ, ಅನ್ನದಾಸೋಹ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ನಡೀತಾ ಇತ್ತು. ಹಾಗೆ ಚರ್ಚೆ ಮಾಡ್ತಾ ಅನ್ನದಾಸೋಹದ ಜೊತೆಗೆ ಜ್ಞಾನದಾಸೋಹ ಯಾಕೆ ನಡೀಬಾರದು ಅಂತಕ್ಕಂಥ ದೃಷ್ಟಿಯಿಂದ ಆವತ್ತಿನ ದಿನ ಮತ್ತೆ ಒಂದು 2 ವರ್ಷಗಳ ಅನ್ನದಾಸೋಹದ ನಂತರ ಮತ್ತೆ ನಿರ್ಧಾರ ಮಾಡಿದ್ರು, ಏನಾದ್ರೂ ಒಂದು ಇಲ್ಲಿ ಜ್ಞಾನದಾಸೋಹ ಉಣಬಡಿಸಬೇಕು. ಹಲವಾರು ಹಿರಿಯ ಉಪನ್ಯಾಸಕರನ್ನ, ಸ್ವಾಮೀಜಿಗಳನ್ನ, ಜೊತೆಗೆ ಬುದ್ಧಿ ಜ್ಞಾನವಂತರನ್ನ, ಹಾಗೆ ಎಷ್ಟೋ ಜನರನ್ನು ಕರೆಸಿ ಈ ಒಂದು ಕಾರ್ಯಕ್ರಮಗಳಿಂದ ನಮ್ಮ ಈ ಒಂದು ಬಡಾವಣೆ ನಿವಾಸಿಗಳಿಗೆ ಮತ್ತು ರಾಯಚೂರು ನಾಗರಿಕರಿಗೆ ಒಂದು ಜ್ಞಾನದಾಸೋಹ ಉಣಬಡಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಕನಿಷ್ಠ ಈಗ 36 ತಿಂಗಳಿಂದ ಸತತವಾಗಿ ಕಾರ್ಯಕ್ರಮಗಳನ್ನ ಶರಣ ಚಿಂತನಾ ಗೋಷ್ಠಿಗಳನ್ನ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ ಅಂತಂದ್ರೆ ಇದು ಸಣ್ಣ ಮಾತಲ್ಲ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನ ರೂಪುರೇಷೆ ಮಾಡಬೇಕಾದ್ರೆ ಕನಿಷ್ಠ ಒಂದು ಸಣ್ಣ ಕಾರ್ಯಕ್ರಮ, ಯಾಕಂದ್ರೆ ಸಂಘಟನೆ ಮಾಡುವವರಿಗೆ ಗೊತ್ತು ಆ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಇರ್ತವೆ ಅಂತಕ್ಕಂಥದ್ದು. ಕನಿಷ್ಠ ಒಂದು 8-10 ದಿನ ಆದ್ರೂ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೇಕಾದ್ರೂ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಅವರು ಪ್ರತಿ ತಿಂಗಳ ಇಂಥ ಕಾರ್ಯಕ್ರಮಗಳನ್ನ ನೆರವೇರಿಸಬೇಕಾದ್ರೆ ಅವರು ಯಾವಾಗ ಹುಣ್ಣಿಮೆ ಬಂತು ಅವಾಗಲಿಂದ ಪ್ಲಾನ್ ಮಾಡ್ತಾರ. ಯಾಕಂದ್ರೆ ಇಲ್ಲಿಗೆ ಉಪನ್ಯಾಸಗಳನ್ನ ಮತ್ತೆ ಸ್ವಾಮೀಜಿಯವರು ಒಂದು ದಿವಸ ಸಾನ್ನಿಧ್ಯವನ್ನ, ಅತಿಥಿಗಳನ್ನ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಿ ಬಸವರಾಜ್ ಅಧ್ಯಕ್ಷರು ಮಾತನಾಡಿ, ರಾಯಚೂರು ನಗರದಲ್ಲಿಯೇ ಸತತವಾಗಿ ಪ್ರತಿ ಅಮಾವಾಸ್ಯೆಗೆ 36ನೇ ಶರಣರ ಚಿಂತನೆಗೋಷ್ಠಿಯನ್ನು ನಡೆಸುವುದರ ಮೂಲಕ ಇತಿಹಾಸವನ್ನು ನಿರ್ಮಿಸಿದೆ. ಮುಂದಿನ ದಿನಗಳಲ್ಲಿ ರಾಯಚೂರು ನಗರದ ನಾಗರಿಕರಿಂದ ಸಹಾಯ ಸಹಕಾರದಿಂದ ಇನ್ನೂ ಉತ್ತಮ ಕಾರ್ಯಗಳನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದೇವೆ. ಇದಕ್ಕೆಲ್ಲ ತಾವುಗಳೆಲ್ಲ ಸ್ಫೂರ್ತಿ ಎಂದು ತಿಳಿಸಿದರು. ನಾವು ಈಗಾಗಲೇ ಇಲ್ಲಿ ಎಲ್ಲರೂ ಕರೆಸಿ ಕಾರ್ಯಕ್ರಮವಾಗಿ ಪ್ರಸ್ತಾವನೆ ಆಯಿತು.
ನಮಗೆ ಒಂದು ನಮ್ಮೆಲ್ಲರದ್ದು ಒಂದು ಅಭಿಲಾಷೆ ಇದೆ. ಇಲ್ಲೆಲ್ಲ ಒಂದು ಹೋದ ವರ್ಷದಿಂದ ಒಂದು ಪ್ರಯತ್ನ ಮಾಡಿದ್ವಿ, ಹೋದ ದೀಪಾವಳಿಯಿಂದ ಮಾಡಿದ್ವಿ ಮತ್ತು ಮೊನ್ನೆ ದೀಪಾವಳಿ ಸಹಿತ ಒಂದು ನಮ್ಮ ಕನಸಿದೆ. ಈಗಾಗಲೇ ಎಲ್ಲ ಕಂಪೌಂಡ್ ಮಾಡಿ ಎಲ್ಲ ಪೋಲ್ಗಳನ್ನು ಹಾಕಿದ್ವಿ, ಅದರಲ್ಲಿ ಒಳಗೆ ಪೈಪ್ಗಳನ್ನು ಹಾಕಿ ಅದರಲ್ಲಿ ವೈರ್ ತಂದು ಮೇಲೆ ಒಂದು ಬಲ್ಬ್ಗಳನ್ನು ಹಾಕಿ ಒಂದು ದೊಡ್ಡ ಒಂದು ಮಿಂಚುವನ್ನು ಮಾಡಿ ಟ್ಯೂಬ್ ಲೈಟ್ಗಳನ್ನು ಹಾಕಿ ಮಾಡ್ಬೇಕಂತೇಳಿ ಒಂದು ಪ್ಲಾನ್, ಡೂಮ್ ಲೈಟ್ ಹಾಕಿ ಅದಕ್ಕೆ ಒಂದು ಮೆರುಗು ತರಬೇಕಂತ ಪ್ರಯತ್ನ ಮಾಡಿದ್ವಿ. ಮೊನ್ನೆ ನಾನು ಒಂದು ವಾರ 15 ದಿವಸ ನನಗೆ ದೇವರು ಬುದ್ಧಿ ಕೊಟ್ಟ, ಪಕ್ಕದಾಗ ಇಟ್ಕೊಂಡು ಇಲ್ಲಿ KBC ಇಟ್ಕೊಂಡು ಅವ್ರು ಸಾಹೇಬರು ನಮ್ಮವರ ಅವ್ರನ್ನ ಕರಿಬೇಕಲ್ಲ ಅಂತೇಳಿ ನಾನು ಮನೆ ನೆನಪನವರು ಈಗ ಕರೆದೆ. ಅವರು ಸಹಿತ ಬಹಳ ತುಂಬದಿಂದ ಬಂದು ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಅದನ್ನ ಕೊಡೋ ಮುಖಾಂತರ ನಮ್ಮ ರಾಜ್ಯಕ್ಕೇ ಬಳಕೆ ಕೊಡ್ತೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಸಹಿತ ನಮ್ಮ KBCಲಿಂದ ಹೋಗ್ತಿದೆ. ದಯವಿಟ್ಟು ಅವರು ನಮ್ಮ ಆಂಜನೇಯ ಸ್ವಾಮಿ ಸಹಿತ ಆ ಒಂದು ಕೆಲಸವನ್ನ ಏನು ವೈರ್ ಬೇಕಾಗಿಲ್ಲ ಏನೆಲ್ಲ ನಾವು ಎಲೆಕ್ಟ್ರಿಷಿಯನ್ ಅವ್ರ ಮಾಹಿತಿ ತಗೊಂಡು ಅವರಿಗೆ ನಾವು ಕೊಡ್ತೀವಿ. ಅದನ್ನ ತಾವು ನೆರವೇರಿಸಿದರೆ ನಮಗೆ ಬಹಳ ಒಂದು ಇಲ್ಲಿ ಬಂದವರಿಗೆ ಸಹಿತ ಅದ್ರ ಒಂದು ಅದು ಕಳೆ ಬರ್ತದ, ಮೆರುಗು ಬರ್ತಕ್ಕಂಥ ಮನವಿಯನ್ನು ಮಾಡಿ ನಾನು 2 ಮಾತನ್ನು ಬಿಡ್ತೀನಿ. ಶ್ರೀಮತಿ ರಾಮಾ ಮಂಜುನಾಥ ವಿಭಾಗೀಯ ಅಧ್ಯಕ್ಷರು JC ಕ್ಲಬ್ ರಾಯಚೂರು ಇವರು ಸಂವಿಧಾನ ಪ್ರಸ್ತಾವನೆಯ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಭಾರತದ ಸಂವಿಧಾನದ ಪ್ರಸ್ತಾವನೆ ಹೀಗಿದೆ: ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಗಣತಂತ್ರವನ್ನಾಗಿ ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಐಕ್ಯತೆಗೆ ಎಲ್ಲರೂ ಭ್ರಾತೃತ್ವತೆ ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಈ 1946 ಕಾರ್ತಿಕ ಮಾಸದ ನಿಮಿತ್ತ ದೇವಸ್ಥಾನದ ಒಳಗಡೆ 1001 ದೀಪೋತ್ಸವ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಇತ್ತೀಚೆಗೆ ರಾಜ್ಯ ಮಟ್ಟದ ಮಹಾಂತ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಎಂ ರಾಜಶೇಖರ್ ದಿನ್ನಿ, ಶಂಕರಪ್ಪ ಪಾಟೀಲ್, ಶಂಕರ್ ಮೆಡಿಕಲ್ ಸ್ಟೋರ್, ಕಂಡಪ್ಪ ಮಾಜಿ ಅಧ್ಯಕ್ಷರು, ಸಂಜೀವಿನಿ ವಾಕಿಂಗ್ ಕ್ಲಬ್ ರಾಯಚೂರು ಇವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು. ಡಾಕ್ಟರ್ ಅರುಣ ಹಿರೇಮಠ್ ಅಧ್ಯಕ್ಷರು, ಕರ್ನಾಟಕ ಜಾನಪದ ಪರಿಷತ್ ಮಹಿಳಾ ಘಟಕ ರಾಯಚೂರು ದಂಪತಿಗಳನ್ನು ವಿಶೇಷವಾಗಿ ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ರವೀಂದ್ರ ಜಾಲ್ದಾರ್ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಭಾಜಪಾ ಘಟಕ ಹಾಗೂ ಮುನಿಸ್ವಾಮಿ ಎಚ್ ವ್ಯವಸ್ಥಾಪಕರು, ಜಿಲ್ಲಾ ಉಗ್ರಾಣ ನಿಗಮ ರಾಯಚೂರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮರಿಲಿಂಗಪ್ಪ ಹಾಗೂ ಕರಿಯಪ್ಪ ಕೆ ಇವರು ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸ್ವಾಗತವನ್ನು ಭೀಮಣ್ಣ ಗಂಗವಾರ್ ಉಪನ್ಯಾಸಕರು ನೆರವೇರಿಸಿದರು. ಕಾರ್ಯಕ್ರಮ ನಿರೂಪಣೆಯನ್ನು ಹನುಮಂತಪ್ಪ ಆರೋಲಿ ಶಿಕ್ಷಕರು ಮಾಡಿದರು. ಕೊನೆಯಲ್ಲಿ ರಾಮಣ್ಣ ಮ್ಯಾದರ್ ವಂದಿಸಿದರು. ಈ ಸಂದರ್ಭದಲ್ಲಿ ಸೇವಾ ಸಮಿತಿಯ ನರಸಯ್ಯ ಬುಡದಿನ್ನಿ, ವಿನೋದ್ ಸುರೇಶ್ ಬಜಾರಪ್ಪ, ಹರಿಶ್ಚಂದ್ರ ರೆಡ್ಡಿ, ಮಲ್ಲಿಕಾರ್ಜುನ ಮಸ್ಕಿ, ಶ್ರೀಮತಿ ಲಕ್ಷ್ಮೀ ಮುಖ್ಯ ಗುರುಗಳು, ಶ್ರೀಮತಿ ಶಾರದಾ ಆರೋಗ್ಯ ಇಲಾಖೆ, ಶ್ರೀಗಿರಿ ಅಭಯಾಂಜನೇಯ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಪಾದಚಾರಿ ರಸ್ತೆ ಒತ್ತುವರಿಯಿಂದಾಗಿ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪರಿಣಾಮ ಅಪಘಾತಗಳು ಸಂಭವಿಸುತ್ತಿದ್ದು, ತೆರವುಗೊಳಿಸಿ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ರಸ್ತೆ ಒತ್ತುವರಿಯಿಂದಾಗಿ ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಪರಿಣಾಮ ಅಪಘಾತಗಳು ಸಂಭವಿಸುತ್ತಿದ್ದು, ತೆರವುಗೊಳಿಸಿ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು.
ನಗರದಲ್ಲಿ ಸಾಕಷ್ಟು ಅಪಘಾತಗಳಿಗೆ ಪಾದಚಾರಿ ರಸ್ತೆ ಒತ್ತುವರಿ ಕಾರಣವಾಗಿದೆ. ಅಂಗಡಿ ಮಾಲೀಕರು ಒತ್ತುವರಿ ಮಾಡಿಕೊಂಡು ಅಂಗಡಿ ಸಲಕರಣೆಗಳು ಇಟ್ಟು ಒತ್ತುವರಿ ಮಾಡಿದ್ದು ಸಾರ್ವಜನಿಕರು ರಸ್ತೆಯಲ್ಲಿ ಸಂಚರಿಸುತ್ತಿದ್ದರಿಂದ ರಸ್ತೆಯಲ್ಲಿ ವಾಹನಗಳಿಂದ ಅಪಘಾತಗಳು ನಡೆದು ಸಾವು ಸಂಭವಿಸುತ್ತಿವೆ ಎಂದು ದೂರಿದರು. ಪಾದಚಾರಿ ರಸ್ತೆ ಒತ್ತುವರಿ ತೆರವುಗೊಳಿಸಬೇಕು, ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡಬೇಕು. ರಸ್ತೆಯಲ್ಲಿ ರೋಡ್ ಬ್ರೇಕ್ ಹೆಚ್ಚಾಗಿ ಅಳವಡಿಕೆಯಿಂದ ಅಪಘಾತಗಳು ತಪ್ಪಿಸಬಹುದಾಗಿದೆ ಹಾಗೂ ಪ್ರತಿ ವೃತ್ತದಲ್ಲಿ ಮಾರ್ಗಸೂಚಿ ನಾಮಫಲಕಗಳನ್ನು ಕಾಣುವಂತೆ ಮೇಲ್ಭಾಗದಲ್ಲಿ ಪ್ರದರ್ಶಿಸಬೇಕು ಎಂದು ಮನವಿ ಮಾಡಿದರು. ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದು ಏನೆಂದರೆ, ಇತ್ತೀಚೆಗೆ ಜನಸಂಖ್ಯೆ ಮತ್ತು ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿವೆ. ಇದರ ಅನುಗುಣವಾಗಿ ಇತ್ತೀಚೆಗೆ ಅಪಘಾತಗಳು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚುತ್ತಿವೆ. ಈ ಅಪಘಾತಗಳು ಸ್ವಲ್ಪ ಮಟ್ಟಿಗೆ ಆದರೂ ನಿಯಂತ್ರಣ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರ ಮತ್ತು ತಾಲೂಕು ಗ್ರಾಮಗಳಲ್ಲಿ ಅಳವಡಿಸುವ ರೋಡ್ ಬ್ರೇಕ್ಗಳಿಗೆ ವಾಹನ ಚಾಲಕರಿಗೆ ಕಣ್ಣಿಗೆ ಕಾಣುವಂತೆ ಸರ್ಕಾರದ ನಿಯಮಾನುಸಾರ ಪ್ರತಿ ರೋಡ್ಗಳಿಗೆ ರೋಡ್ ಬ್ರೇಕ್ಗಳಿಗೆ ಬಿಳಿ ಬಣ್ಣದ ಪಟ್ಟಿಗಳನ್ನು ಹಚ್ಚಬೇಕು. ಅದರೊಂದಿಗೆ ರೋಡ್ನಲ್ಲಿರುವ ತಗ್ಗು ದಿನಗಳನ್ನು ಸರಿಪಡಿಸಬೇಕು. ನಗರದಲ್ಲಿ ಸಾರ್ವಜನಿಕರು ನಡೆದಾಡಲು ಸರಿಯಾದ ಫುಟ್ಪಾತ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು. ಪಾದಚಾರಿಗಳಿಗೆ ಫುಟ್ಪಾತ್ನಲ್ಲೇ ನಡೆದಾಡುವಂತೆ ಅಧಿಕಾರಿಗಳಿಗೆ ಆದೇಶಿಸಬೇಕು. ಸಾರ್ವಜನಿಕರಿಗೆ ತಮ್ಮ ಸ್ಥಳಗಳಿಗೆ ಹೋಗಲು ಪ್ರತಿ ವೃತ್ತ ಮತ್ತು ಪ್ರಮುಖ ಸ್ಥಳಗಳಲ್ಲಿ ಸರಿಯಾದ ಮಾಹಿತಿ ಬೋರ್ಡ್ ವ್ಯವಸ್ಥೆಗಳನ್ನು ಮಾಡಲು ತಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಸಮನ್ವಯ ಸಮಿತಿ ವತಿಯಿಂದ ರಾಯಚೂರು ವತಿಯಿಂದ ವಿನಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮದು ಒಂದೇ ಉದ್ದೇಶ ಸರ್, ರಾಯಚೂರು ನಗರದಲ್ಲಿ ಏನಿದೆ ಪ್ಲಾಟ್ಫಾರ್ಮ್ಗಳೆಲ್ಲ ಆಕ್ಯುಪೈ ಮಾಡಿದ್ದಾರೆ ಸರ್. ಜನಗಳು ಓಡಾಡಲಿಕ್ಕೆ ದಾರಿ ಇಲ್ಲ. ಎಲ್ಲ ಹಣ್ಣಿನ ಬಂಡಿ ಅವು ಇವು ಹೂವು ಮಾರೋರೆಲ್ಲ ಟೋಟಲಿ ನೇತಾಜಿ ರೋಡ್ನಲ್ಲಿ ಹೋಗಿ ಸರ್, ಒಂದು ನಡೆದಾಡಲಿಕ್ಕೆ ದಾರಿ ಇಲ್ಲ. ಈಗ ಬ್ರಿಡ್ಜ್ ಇಳಿದ್ರೆ ಅಂತ ತಿಳ್ಕೊಳ್ಳಿ ಸರ್, ಅವ್ರು ಗಂಜಿಗೆ ಹೋಗ್ಬೇಕಾಗಿರುತ್ತೆ. ಅಲ್ಲಿ ನಾಮಫಲಕ ಇರೋಂಗಿಲ್ಲ, ಗೊತ್ತಿರೋಂಗಿಲ್ಲ. ಅಲ್ಲಿ ಪ್ರತಿಯೊಂದು ಈಗ ಗಂಜಿಗೆ ಹೋಗ್ತಾರೆ, ಚಂದ್ರಪಾಳ್ಯ ಸರ್ಕಲ್ಗೆ ಹೋಗ್ತಾರೆ, ಬಟ್ ಅಲ್ಲಿ ನಾಮಫಲಕಗಳು ಪ್ರತಿ ಸರ್ಕಲ್ ಇಂಪಾರ್ಟೆಂಟ್ ಜಾಗ ಅದೊಂದು ಮಾಡ್ತಾರೆ. ಜನರಿಗೆ ಗೊತ್ತಾಗೋದಿಲ್ಲ ಎಲ್ಲ ಅವರು. ಸರ್, ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ಸರ್, ಇವಾಗ ನಮ್ಮ ರಾಯಚೂರು ಡೆವಲಪ್ಮೆಂಟಲ್ಲಿ ಮುಂಚೂಣಿಯಲ್ಲಿ ಬರ್ತಾ ಇದೆ, ಕಾರ್ಪೊರೇಷನ್ ಆಗಿದೆ ನಮಗೆಲ್ಲರಿಗೆ. ಇವಾಗಲೂ ನಾವು ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ನಮ್ಮಲ್ಲಿರೋವಂಥ ವ್ಯವಸ್ಥೆ ಕೂಡ ವೇಸ್ಟ್ ಸರ್. ಅದು ಇನ್ನು ಯಾವ ಒಂದು ಕಾರಣಕ್ಕೋಸ್ಕರ ಈ ವ್ಯವಸ್ಥೆಗಳಿರಬೇಕು ನಮ್ಮ ಸರ್ಕಾರದಲ್ಲಿ? ಇವಾಗ ಎಲ್ಲಿ ನೋಡಿದ್ರೂ ಕಸ, ಎಲ್ಲಿ ನೋಡಿದ್ರೂ ಕಬ್ಜಾ ರೋಡಿನಲ್ಲಿ. ಪಾದಾಚಾರಿಗಳಿಗೆ ಪಾದಾಚಾರಿ ವ್ಯವಸ್ಥೆ ಮಾಡಿಕೊಟ್ಟಿರುವಂಥ ಜಾಗದಲ್ಲಿ ಹೋಗ್ಬೇಕಾ ಏನು ರೋಡಲ್ಲಿ ಹೋಗ್ಬೇಕಾ? SP ಅವ್ರು ಹೇಳ್ತಾರೆ ಹೆಲ್ಮೆಟ್ ಹಾಕ್ಕೊಳ್ರಿ ಅಂತ. ಯಾವುದಕ್ಕೋಸ್ಕರ ಹೇಳ್ತಾರೆ ಅವರು? ಸೂಕ್ಷ್ಮತೆಗೋಸ್ಕರ ಹೇಳ್ತಿದ್ದಾರೆ. ಆ ಸೂಕ್ಷ್ಮತೆ ಜನರೆಲ್ಲ ರೋಡಲ್ಲಿ. ಈ ಸಂದರ್ಭದಲ್ಲಿ ಎಂ ತಿಮ್ಮಾರೆಡ್ಡಿ, ಎಂ ಚಂದ್ರಶೇಖರ್, BS ಸುರಗಿಮಠ, ಆಂಜನೇಯ, ಅಯ್ಯಾಳಪ್ಪ, ಶರಣಪ್ಪ, ಆನಂದ್ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಇಡಕ್ನೂರು ಗ್ರಾಮ ಬಳಿ ಹತ್ತಿ ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವಿದ್ಯುತ್ ಕಂಬಕ್ಕೆ ತಾಕಿ ಭಾರೀ ಅನಾಹುತ ತಪ್ಪಿದ ಘಟನೆ ಜರುಗಿದೆ. ತಾಲೂಕಿನ ಇಡಪ್ನೂರು ಗ್ರಾಮ ಬಳಿ ಹತ್ತಿ ತುಂಬಿದ ಟ್ರ್ಯಾಕ್ಟರ್ ಪಲ್ಟಿಯಾಗಿ ವಿದ್ಯುತ್ ಕಂಬಕ್ಕೆ ತಾಕಿ ಭಾರೀ ಅನಾಹುತ ತಪ್ಪಿದ ಘಟನೆ ಜರುಗಿದೆ. ಹತ್ತಿ ತುಂಬಿಕೊಂಡು ರಾಯಚೂರು ನಗರಕ್ಕೆ ಆಗಮಿಸುತ್ತಿದ್ದ ಟ್ರ್ಯಾಕ್ಟರ್ ಮುಗುಚಿ ಬಿದ್ದು ಘಟನೆ ಸಂಭವಿಸಿದೆ. ಹತ್ತಿ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದರಿಂದ ಸಂಚಾರ ಸ್ಥಗಿತಗೊಂಡಿತ್ತು. ಗ್ರಾಮಸ್ಥರ ಸಹಾಯದಿಂದ ಟ್ರ್ಯಾಕ್ಟರ್ ಟ್ರಾಲಿ ಎತ್ತಿ ಸಂಚಾರ ಸುಗಮಗೊಳಿಸಲಾಯಿತು. ಯಾವುದೇ ಅಪಾಯ ಸಂಭವಿಸಿಲ್ಲ. ಚಾಲಕ ಪರಾರಿಯಾಗಿದ್ದಾನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನರು ನಾಯಕತ್ವ ಬೆಳೆಸಿಕೊಳ್ಳಿ. DC ನಿತೀಶ್ಗೆ. ಅಮರೇಶ್ವರ ಕ್ಯಾಂಪಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಸುಳ್ಳು ರೈತರಿಗೆ ಸದಸ್ಯತ್ವ ನೀಡಿ ಅರ್ಹ ರೈತರಿಗೆ ಅನ್ಯಾಯ. ಪ್ರಕಾಶ್. ಅಪರಾಧ ತಡೆ ಮಾಸಾಚರಣೆ ಅಂಗವಾಗಿ ನೇತಾಜಿ ನಗರ ಪೊಲೀಸರಿಂದ ಸಾರ್ವಜನಿಕರ ಅಹವಾಲು ಸ್ವೀಕಾರ. ಕಳ್ಳತನ ಅಪರಾಧ ತಡೆಯಲು ಪೊಲೀಸರೊಂದಿಗೆ ಸಹಕರಿಸಿ. ಚಂದಪ್ಪ. ವಿಶೇಷ ಚೇತನರನ್ನು ಗೌರವದಿಂದ ಕಾಣಬೇಕು, ಅವರ ಕಾರ್ಯಕ್ಕೆ ಪ್ರೋತ್ಸಾಹ ನೀಡಬೇಕು. ಡಾಕ್ಟರ್ ಬಿರಾದರ್. RDA ಆಯುಕ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಖೋಟಾ ಗ್ರಾಮ ಪಂಚಾಯತ್ ಸದಸ್ಯರ ಸದಸ್ಯತ್ವ ರದ್ದುಪಡಿಸಲು ಒತ್ತಾಯ. ಶಿವಶರಣರ ತತ್ವಗಳನ್ನು ಅರಿತುಡೆ ಜೀವನ ಪಾವನ. ರಾಮಣ್ಣ ಬೋಯರ್.
ಪಾದಚಾರಿ ರಸ್ತೆ ಒತ್ತುವರಿ ತೆರವು ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯ. ಮತ್ತು ಎಡಪ್ನೂರು ಬಳಿ ಟ್ರ್ಯಾಕ್ಟರ್ ಪಲ್ಟಿ ತಪ್ಪಿದ ಅನಾಹುತ. ವರದಿಗಳನ್ನು ಪ್ರಾಯೋಜಿಸಿದವರು ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಅದಿತಿ ಹಾಸ್ಪಿಟಲ್ ಅಂಡ್ IVF ಸೆಂಟರ್, ಡಾಕ್ಟರ್ ದೀಪಾ ಹನುಮಸಾಗರ್, MBBS MS OBG DNB OBG ಸಲಹೆಗಾರರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಬಂಜೆತನ ಮತ್ತು ಹೆಚ್ಚಿನ ಅಪಾಯದ ಗರ್ಭಧಾರಣೆಯ ತಜ್ಞರು, RR ಕಾಲೋನಿ, ಆಶಾಪುರ್ ರೋಡ್, ರಾಯಚೂರು. ನಿಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳಿಗೆ ಹೇಮರಾಜ್ ದೇವದಾ ಇವರನ್ನು ಸಂಪರ್ಕಿಸಿ. ಹಲವು ತರಹದ ಶುಭ ಕಾರ್ಯಕ್ರಮಗಳಿಗೆ ಇಂದು ಸಂಪರ್ಕಿಸಿ. ಶ್ರೀ ಮಾ ಆಶಾಪುರ ಕನ್ವೆನ್ಷನ್ ಹಾಲ್, ಕ್ಯಾಟರಿಂಗ್ ಮತ್ತು ಸ್ವೀಟ್ಸ್, ನ್ಯೂ ಅಮೃತ ಆಸ್ಪತ್ರೆ ಹತ್ತಿರ, ಸಂತೋಷಿ ಸಿನಿಮಾಸ್ ಪಕ್ಕದಲ್ಲಿ, ಸಿಯಾ ತಲಾಬ್, ರಾಯಚೂರು. ನೀವು ಮನೆ ಕಟ್ಟುತ್ತಿರುವಿರಾ? ಭಾರತ್ ಟಿಂಬರಿಗೆ ಭೇಟಿ ನೀಡಿ. ಇವರ ಹತ್ತಿರ ಚೌಕಟ್ಟು, ಬಾಗಿಲು ಮತ್ತು ಕಿಟಕಿ ಮಾಡುವಂತಹ ಇಂಪಾರ್ಟೆಂಟ್ ಟೀಕ್ ವುಡ್ ಎಲ್ಲಾ ತರಹದ ಕಟ್ ಸೈಜ್ ದೊರೆಯುತ್ತವೆ. HKGN ಕಾಂಪ್ಲೆಕ್ಸ್ ಬಿಹೈಂಡ್ ಯಶೋಧರ ಆಸ್ಪತ್ರೆ, ಗೋಶಾಲ ರಸ್ತೆ, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.